ಒಂದೇ ಗುರು ಪರಂಪರಾ. ನಾವು ಕಠೋಪನಿಷತ್ತಿನ 2 ವಲ್ಲಿಗಳ ಮುಗಿಸಿದ್ವಿ. 1ನೇ ಅಧ್ಯಾಯದಾಗ 3 ವಲ್ಲಿಗಳದಾವ. 2 ವಲ್ಲಿ ಮುಗಿಸಿದ್ವಿ. 3ನೇ ವಲ್ಲಿ ಒಳಗೆ 1ನೇ ಶ್ಲೋಕವನ್ನ ನೋಡಿದ್ವಿ. ಋತಂ ಪಿಬಂತೌ ಸ್ಮೃತಶ್ಯ ಲೋಕೆ ಗುಹಾಂ ಪ್ರವಿಷ್ಟೋ ಪರಮೇ ಪರಾರ್ಧೆ ಛಾಯಾ ಅತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ಚ ತ್ರಿನಾಚಿಕೇತ. ಈ ಮಂತ್ರದ ಅರ್ಥವನ್ನ ನಾವು ನೋಡಿದ್ವಿ. ಯಾವ ಒಂದು ಕರ್ಮವನ್ನ ಅವಶ್ಯವಾಗಿ ಮಾಡುವುದರಿಂದ ಫಲ ಆಗಿಯೇ ತೀರ್ತದೆ, ಇಲ್ಲ ಅಂತಲ್ಲ. ಅದು ಸತ್ಯ ಏನೋ ಅಲ್ಲ, ಸತ್ಯವಾದ ಫಲ ಅಲ್ಲ. ಕರ್ಮ ಫಲ ಸತ್ಯ ಫಲ ಅಲ್ಲ, ಅದು ಮಿಥ್ಯಾದ, ಅದು ನಿತ್ಯ ಅಲ್ಲ, ಅದು ಅನಿತ್ಯದ. ಕರ್ಮ ಒಂದು ಕಾಲದಾಗ ಪ್ರಾರಂಭ ಆಗಿ ಇನ್ನೊಂದು ಕಾಲದಲ್ಲಿ ಮುಗಿದಿರ್ತದ. ಫಲನೂ ಕೂಡ ಇನ್ನೊಂದು ಕಾಲದಲ್ಲಿ ಪ್ರಾರಂಭ ಆಗಿ ಮತ್ತೊಂದು ಕಾಲದಲ್ಲಿ ಕೊನೆ ಆಗ್ತದೆ. ಒಬ್ಬ ಜೀವ, ಒಬ್ಬ ಪರಮಾಣು ಅಂತ 2 ಪಕ್ಷಿಗಳು ಒಂದೇ ಒಂದು ಗಿಡದಲ್ಲಿ, ಅಂದ್ರೆ ಒಂದೇ ಒಂದು ಶರೀರದಲ್ಲಿ ವಾಸವಾಗಿದ್ದಾರೆ. ಒಬ್ಬವ ಕರ್ಮಫಲವನ್ನ ಅನುಭವ ಮಾಡಾಕತ್ತಾನ, ಇನ್ನೊಬ್ಬವ ಅನುಭವ ಮಾಡುದಿಲ್ಲ. ಅವ ಸಾಕ್ಷಿಯಾಗಿ ನೋಡಾಕತ್ತಾನ. ಅವನೇ ಪರಮಾತ್ಮ. ಕರ್ತೃತ್ವ ಫಲವನ್ನು ಅನುಭವಿಸುವವ ಅಹಂಕಾರವಾದಂತ ಜೀವಾತ್ಮ. ಒಂದು ಬಿಂಬ, ಒಂದು ಪ್ರತಿಬಿಂಬ. ಆತ್ಮ ಬಿಂಬ ಇದ್ದಂತೆ, ಜೀವ ಪ್ರತಿಬಿಂಬ ಇದ್ದಂತೆ ಅಂತ ತಿಳ್ಕೊಂಡು ಕ್ಷತ್ರಿಯ ನ್ಯಾಯದಿಂದ ಇಬ್ರು ಅವರು ಪಾನ ಮಾಡಕತ್ತಾರೇನೋ ಅನ್ನುವಂತ ರೀತಿಯಿಂದ ಕಾಣ್ತದ. ಆದ್ರೆ ಒಬ್ಬೊಬ್ಬ ಪಾನ ಮಾಡೋದಿಲ್ಲ. ಲೋಕದಲ್ಲಿ ಅಂದ್ರೆ ಈ ಶರೀರದಲ್ಲಿ, ಲೋಕ ಅಂದ್ರೆ ಶರೀರಕ್ಕೆ ತಗೋಬೇಕು. ಗುಹೆಯಲ್ಲಿ ಅಂದ್ರೆ ಗುಹೆ ಅಂದ್ರೆ ಬುದ್ಧಿಯಲ್ಲಿ. ಈ ಬುದ್ಧಿಯಲ್ಲಿ ಇಬ್ರು ಅದಾರ. ಪರಾರ್ಧ ಅಂದ್ರೆ ಹೆಚ್ಚಿನ ಸ್ಥಾನ ಅದ. ಯಾರದು? ಬ್ರಹ್ಮಂದು, ಪರಮಾತ್ಮಂದು ಹೆಚ್ಚಿನ ಸ್ಥಾನ ಅಂತ. ಆ ಬ್ರಹ್ಮ ಅಲ್ಲಿ ಇರುವುದರಿಂದ ಈ ಒಂದು ಬುದ್ಧಿಯಲ್ಲಿಯೇ ಇರುವಂತಹ ಬ್ರಹ್ಮನನ್ನು ತಿಳಿಯಲಿಕ್ಕೆ ಬರ್ತದೆ. ಆದ್ದರಿಂದ ಈ ಹೆಚ್ಚಿನ ಪರಾರ್ಧದಲ್ಲಿ ಹೃದಯಾಕಾಶದಲ್ಲಿ ಹೊಕ್ಕಿರುವ ಇಬ್ಬರನ್ನು, ಅವರಿಬ್ಬರು ನೆರಳು ಬಿಸಿಲುಗಳಂತೆ. ಒಬ್ಬನು ಸಂಸಾರಿ, ಇನ್ನೊಬ್ಬನು ಅಸಂಸಾರಿ. ನೋಡ್ರಿ, ಇಬ್ರು ಅಲ್ಲೇ ಅದಾರ. ಈ ಶರೀರ, ಈ ಮನಸ್ಸಿನಾಗ ಅದಾರ ಇಬ್ರು. ಈ ಮನಸ್ಸು, ಹೃದಯ ಅನ್ನುವಂತ ಗುಹೆ ಒಳಗಿನ ವಾಸವಾಗಿದ್ದಾರೆ. ಒಬ್ಬನ ಸಂಸಾರದ ಸುಖ ದುಃಖಗಳದಾವ. ಒಬ್ಬನು ಸಂಸಾರ ಇಲ್ಲ, ಒಬ್ಬ ಅಸಂಸಾರಿ ಅದಾನ. ಇಬ್ರು ಅಲ್ಲೇ ಅದಾರ. ಒಬ್ಬ ಸಂಸಾರಿ ಅದಾನ, ಇನ್ನೊಬ್ಬ ಅಸಂಸಾರಿ ಅದಾನ. ಅಂದ್ರೆ ಏನರ್ಥ? ನಾ ಪರಿಚಿನ್ನ ಭಾವ ಇತ್ತು ಅಂದ್ರೆ ಅವ ಸಂಸಾರಿ, ನಾನು ಪರಿಪೂರ್ಣ ಭಾವ ಇತ್ತು ಅಂದ್ರೆ ಅವ ಅಸಂಸಾರಿ. ಇಷ್ಟೇ. ಭಾವದಲ್ಲಿ ವ್ಯತ್ಯಾಸ, ಇರುವಂತ ಸ್ಥಳ ಎಲ್ಲ ಒಂದೇ. ಮನಸ್ಸು ದುಃಖದಿಂದ ಇದ್ದಾಗ್ಯೂ ಕೂಡ ತಾನು ಶುಚಿಯಾದ ಆತ್ಮನು ಎಂದು ಯಾವನು ತಿಳಿಯುತ್ತಾನೋ, ಮತ್ತು ಯಾವನು ತನ್ನ ಸುಖಕ್ಕೆ, ಮನಸ್ಸಿನ ಸುಖದ ಮೇಲೆ ನಾಗನೋ ಅಂದ್ರೆ ಅವಲಂಬಿತನಾಗಿರುವುದಿಲ್ಲ. ತನ್ನ ಸುಖಕ್ಕಾಗಿ ಮನಸ್ಸಿನ ಮ್ಯಾಗ ಅವಲಂಬಿತನಾಗಿರುವುದಿಲ್ಲ. ತನ್ನ ಸುಖಕ್ಕಾಗಿ ಯಾವುದೇ ಒಂದು ವಸ್ತುವಿನಲ್ಲಿ ಅವಲಂಬಿತನಾಗದೆ ಸ್ವತಂತ್ರವಾದ ಸುಖವನ್ನು ಪಡೆಯಬೇಕಂತಾನ ಅವ ತನ್ನ ಶಾಂತಿಗಾಗಿ ಯಾರ ಮ್ಯಾಗೂ ಅವಲಂಬನೆ ಮಾಡುವುದಿಲ್ಲ. ಮತ್ತು ಅಂತವನ ಮನಸ್ಸು ಮಾತ್ರ ಶಾಂತಿಯಿಂದ ಇರಲು ಸಾಧ್ಯ. ಕಷ್ಟಗಳ ಮಧ್ಯದಲ್ಲಿ ಶಾಂತಿಯಿಂದ ಇರಲು ಸಾಧ್ಯ ಅವನಿಗೊಬ್ಬನಿಗೆ ಆಗ್ತದೆ. ಅದು ಜ್ಞಾನದಿಂದ ಆಗ್ತದೆ. ಜ್ಞಾನದಿಂದ ನಾನು ಆತ್ಮ ಇದ್ದೇನೆ, ಆತ್ಮನಾಗಿ ನಾನು ಅಸಂಗನಿದ್ದೇನೆ, ನನ್ನಲ್ಲಿ ಸಂಗಮ ಕ್ರಾಂತಿ ಅನ್ನೋದು ಮಿಥ್ಯಾದ. ತಾದಾತ್ಮ್ಯ ಭಾವದಿಂದ ನನಗೆ ದುಃಖ ಆಗಾಗತ್ತದ ಅನ್ನುವಂತ ತಿಳುವಳಿಕೆ ಇದ್ದವಂಗ ಆ ತಾದಾತ್ಮ್ಯದಿಂದ ವರ್ಜಿತನಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಜ್ಞಾನದಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಈ ಜ್ಞಾನವನ್ನು ಯಾರಿಗೆ ಕೊಡ್ತೀವಿ? ನಾವು ಆತ್ಮನ್ ಕೊಡ್ತೀವೋ ಇನ್ ಚಿದಾಭಾಸ ಕೊಡ್ತೀವೋ? ಚಿದಾಭಾಸನಿಗೆ ಆತ್ಮಜ್ಞಾನ ಆಗ್ತದೆ. ಆತ್ಮಜ್ಞಾನ ಆಗುವುದು ಯಾರಿಗೆ? ಚಿದಾಭಾಸ. ಅಜ್ಞಾನಿ ಇದಾವ, ಚಿದಾಭಾಸ ಅದಾನ. ಕನ್ನಡಿಯಲ್ಲಿ ಇದ್ದಂತ ಪ್ರತಿಬಿಂಬಕ್ಕ ಹೇಳ್ಬೇಕಾಗಿತ್ತು ನಾವ್, ಏನು ನೀನು ಬಿಂಬ ಅದೀಯಪ್ಪ, ನೀನು ಪ್ರತಿಬಿಂಬ ಅಲ್ಲ, ನೀ ಬಿಂಬ ಅದಿ ಅಂತ ಹೇಳ್ಬೇಕು.
ಆದ್ರಿಂದ ಸುಖಕ್ಕಾಗಿ ವಿಷಯ ವಸ್ತುಗಳನ್ನಾಗಲಿ ಮನಸ್ಸನ್ನಾಗಲಿ ಅವಲಂಬಿತನಾಗದೆ ತನ್ನ ಸ್ವರೂಪದಿಂದ ಆ ಸುಖವನ್ನ ಸ್ಮರಣೆ ಮಾತ್ರದಿಂದ ಪಡೆಯಲು ಯಾವನಿಗೆ ಸಾಧ್ಯ ಇದೆಯೋ ಅವನೇ ಜ್ಞಾನಿ. ನಾವು ಸುಖವನ್ನ ವಿಷಯಗಳಿಂದ ಪಡಿತೀನಿ ಅಂದ್ರೆ ಅವ ಸಂಸಾರಿ ಆಗ್ತಾನ. ಆ ಸುಖಕ್ಕಾಗಿ ಯಾರನ್ನೋ ನಾ ಅವಲಂಬಿತನಾಗ್ತೀನಿ ಅಂದ್ರೆ ನಾ ಅಜ್ಞಾನಿ ಹಾಕೀನಿ, ಸಂಸಾರಿ ಹಾಕೀನಿ ಅನ್ನುವಂತ ತಿಳ್ಕೋಬೇಕು. ಮನಸ್ಸಿನ ಸುಖ ದುಃಖಗಳು ಸಾಮಾನ್ಯವಾಗಿದ್ರು ಕೂಡ ಅವು ಎರಡನ್ನು ಗೌಣ ಮಾಡಿ ಅವುಗಳ ಆಚೆ ಇರುವಂತ ಆತ್ಮತತ್ವವನ್ನ, ಆ ಇರುವಿಕೆಯನ್ನ, ಆ ಸುಖದ ಸ್ವರೂಪವನ್ನ ಗುರುತಿಸಿರುವುದೇನದ ಇದು ಅಸಂಸಾರಿತನ. ಮತ್ತೆ ನಾವು ಮೊದಲಿನಂಗ ಮತ್ತು ವಿಷಯ ವಸ್ತುಗಳ ಮ್ಯಾಗ ಅವಲಂಬಿತನಾಗಿ ವಿಷಯ ಸಿಕ್ಕಾಗ ಖುಷಿಯಿಂದಿರುವುದು, ವಿಷಯದಿಂದ ವರ್ಜಿತನಾದ ದುಃಖದಿಂದ ಇರುವುದು ಅಂದ್ರ ಜ್ಞಾನದ ಕೆಲಸ ಏನು ಮಾಡಿಲ್ಲ ಅಂತ ಅರ್ಥ. ಸ್ವರೂಪದ ಜ್ಞಾನ, ನಾನು ಆತ್ಮ ಇದ್ದೀನಿ, ನಾನು ವ್ಯಾಪಕ ಚೇತನ ಇದ್ದೀನಿ, ನಾನು ಅಸಂಸಾರಿ ಇದ್ದೀನಿ. ಅಲ್ಲೇ ಎರಡದಾವ ಹಕ್ಕಿಗಳಲ್ಲಿ, ಅವುಗಳಲ್ಲಿ ಅಭಿಮಾನ, ನಂದು ಜೀವ ಅನ್ನುವಂತ ಪಕ್ಷಿಗೆ ಅಭಿಮಾನ ಮಾಡಿದ್ಯಾ ನಾನು ಸಂಸಾರಿ ಹಾಕಿನಿ. ಅಲ್ಲೇ ಏನದ ಇನ್ನೊಂದು ಪರಮ ಅಥವಾ ಶ್ರೇಷ್ಠ ಅನ್ನುವಂಥದ್ದು ಒಂದು ಪಕ್ಷಿ ಅದ, ಪರಮಾತ್ಮ ಅನ್ನುವಂತ ಪಕ್ಷಿ ಅದ, ಅಲ್ಲಿ ನಾನು ಅಭಿಮಾನ ಮಾಡಿದ್ನಂದ್ರೆ ನನ್ನ ಸಂಸಾರದಿಂದ ದುಃಖದಿಂದ ವರ್ಜಿತನಾಗ್ತೇನಿ. ಸ್ವಲ್ಪ ದಿವಸ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದ. ಈಗ ನಮ್ಗೆ ಏನಾಗೈತಿ ರೂಢ ಅಂದ್ರ ಜೀವಕ್ಕ ನಾನು 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 ಅನ್ಕೋತ ಬಂದ್ಬಿಟ್ಟೇವಿ. ಅದು ತಪ್ಪಬೇಕು, ರೂಢ ತಪ್ಪಬೇಕು. ಅದು ಬಾಜು ಮನಿ ಸುದ್ದಿ ಆಗ್ಬೇಕು ನೋಡ್ರಿ, ಅದು ಬಾಜು ಮನಿ ಸುದ್ದಿ ಆಗ್ಬೇಕು. ಅದು ನಮ್ಮ ಮನೆ ಸುದ್ದಿ ಆದಾಗ ಅದಕ್ಕೆ ಏನಾದ್ರೂ ಅವ್ನು ನನಗ ಅದು ಅಂತೀನಿ. ಇಷ್ಟ ತಾದಾತ್ಮ್ಯ ಭಾವ. ನೀನ್ ಹೇಳಿದೆ ನಾವು ಯಾರೋ ಏನೋ ಪರಿಚಯ ಇರಂಗಿಲ್ಲ, ಹೊರಗಿನ ಬೀಗ್ತನ ಮಾಡಿವಿ ಅಂತ ತಿಳ್ಕೊಳ್ರಿ. ಗಂಡ ಹೆಂಡತಿ ಆಗ್ಯಾರ, ಮುಂದ್ ವರ್ಷದ ಮೇಲೆ ಒಂದ್ ಮಗು ಡೆಲಿವರಿಗೆ ಅದ ಆ ಹಾಸ್ಪಿಟಲ್ ಹೋಗ್ಯಾರ. ಆಕೆ ಪ್ರಸವ ವೇದನೆಯಿಂದ ಹಾಸ್ಪಿಟಲ್ ವಾರ್ಡ್ನಾಗ ನೆಳ್ಳಾಗತ್ತಾಳ, ಇವ ಹೊರಗೆ ನೆಳ್ಳಾಗತ್ತಾನ. ಅದಕ್ಕಿಂತ 2 ವರ್ಷ ಮೊದಲು ಅವ ಯಾರೋ ಈಕಿ ಯಾರೋ. ಅವಾಗ ಆಕಿಗೆ ಏನೋ ಕಷ್ಟ ಬಂದಾವ, ಬೇರೆ ಡೆಲಿವರಿ ಬಂದಿಲ್ಲ, ಯಾವ್ದೋ ಒಂದ್ ಕಷ್ಟ ಬಂದವ, ಕಾಲ ಒಂದ್ 3 ಗಂಟೆ ಅಂತ ತಿಳ್ಕೊಳ್ರಿ. ಅವಾಗ ಆಕಿಗೆ ನೋವಾದಾಗ ಇವ್ ನೋವಾಗಿತ್ತೇನು ಹಿಂದೆ? ಅವ್ರಿಗೆ ಇವ್ರಿಗೆ ಬೀಗ್ತನ ಆಗದೆ ಇದ್ದಾಗ, ಗಂಡ ಹೆಂಡತಿ ಆಗದೆ ಇದ್ದಾಗ ಅಕಿನು ಇವ ತಗೊಂಡಾಳೋ, ಇವನ್ನು ಅಕ್ಕಿ ತಗೊಂಡಾಳೋ? ಇಲ್ಲ. ಈಗ 2 ವರ್ಷದಾಗ ತಾದಾತ್ಮ್ಯ ಭಾವ ಉಂಟಾಗ್ಯದ. ತಾದಾತ್ಮ್ಯದಿಂದ ಅವಾಗ ನೋವಾಗ್ತಾನ. ಆಕಿ ಡೆಲಿವರಿ ಪ್ಯಾನಿ ಒಳಗ್ ತಿನ್ನಾಗತ್ತಾಳ, ಇವ ಏನದನ ಆಕಿ ತಿನ್ನು ಬ್ಯಾನಿ ಇವ ತಿನ್ನಾಗತ್ತ. ಅಯ್ಯೋ ನನ್ನ ಹೆಂಡತಿ ತ್ರಾಸ ಆಗತೈತಿ ಅಂತ ನೀವು. ತಾದಾತ್ಮ್ಯ ಭಾವ ಹಂಗ ಅಹಂಕಾರಕ್ಕೆ ಜನ್ಮ ಜನ್ಮಾಂತರದಿಂದ ನಾವು ತಾದಾತ್ಮ್ಯ ಮಾಡ್ಕೊಂಡೇವಿ. ಆ ತಾದಾತ್ಮ್ಯವನ್ನ ಕಳ್ಕೋಬೇಕು ಈಗ ಜ್ಞಾನದಿಂದ. ಹೇಳುವುದು ಹಗರ, ಸಾಧನೆ ಮಾಡೋದು ಕಠಿಣ. ಸಾಧನೆ ಮಾಡ್ಬೇಕು, ನಿಧಿಧ್ಯಾಸನ ಮಾಡ್ಬೇಕು. ಅಹಂಕಾರಕ್ಕೆ ಏನಾದ್ರೂ ಅದು ನನಗಲ್ಲ, ಅದು ಬಾಜು ಮನೆ ಸುದ್ದಿ. ಬಾಜು ಮನೆಯಾಗ ಯಾರ ತೀರ್ಕೊಂಡ್ರಂದ್ರೆ ಇವ ಪಕ್ಕಾ ವೇದಾಂತಿಯಾಗಿ ಹೇಳ್ತಾನೆ. ಏನ್ರಿ ಮರಕ್ ಬರದ, ಏನು ಮನುಷ್ಯ ಬರದ ಮರಕ್ ಬರದೇನ್ರಿ? ಬರೋರಿಪ್ಪ, ಹೆಚ್ಚು ಕಡಿಮೆ ಜೀವನ ಹಿಂಗ ಇಲ್ಲ. ಬುದ್ಧಿ ಹೇಳಕ್ ಹೋಗ್ತಾನ. ಇವಾಗ ಆದಾಗ ಅವ ಬರ್ಬೇಕು ಬುದ್ಧಿ ಹೇಳಕ್. ನೋಡ್ರಿ ಹೆಂಗದ. ನೀವ ತಿಳ್ಕೊಂಡ್ಬಿಟ್ರಂದ್ರೆ ಈ ದೇಹಕ್ಕಾಗುವೆಲ್ಲ ಪಕ್ಕದ ಮನೆ ಸುದ್ದಿ ಅಂತ ತಿಳ್ಕೊಂಡ್ಬಿಟ್ರೆ ಅವಾಗ ನೀವು ಬೇರೆ ಇರಾಕ್ ಬರ್ತದ ನೋಡ್ರಿ. ಆ ಸ್ಥಿತಿಯನ್ನ ಅನುಭವ ಮಾಡ್ರಿ ಆತ್ಮೀಯರೇ, ತಿಳ್ಕೊಡ್ರಿ ಮಾತಿನ ಅರ್ಥ. ಶಾರದಾ ಸ್ವಲ್ಪ ಡಿಸ್ಟರ್ಬೆನ್ಸ್ ಕಮ್ಮಿ ಇರ್ಲಿ, ನಾನ್ ನಾಳೆಯಿಂದ ಮ್ಯಾಗ ಹೋಗ್ತೀನಿ. ತಾದಾತ್ಮ್ಯ ಭಾವವನ್ನ ಮಾಡ್ಕೊಂಡವ್ರು ಯಾರು? ನಾವೇ. ಆ ತಾದಾತ್ಮ್ಯ ಭಾವನ ಯಾರು ಕಳ್ಕೋಬೇಕು? ನಾವೇ. ತಾದಾತ್ಮ್ಯ ಭಾವ ಆಗ್ಲಿಕ್ಕೆ ಕಾರಣ ಏನು? ಅಜ್ಞಾನ. ಅದನ್ನ ಕಳ್ಕೊಳಕ್ ಏನ್ ಕಾರಣ? ಜ್ಞಾನ. ಜ್ಞಾನ ದೇವರು ಕೈವಲ್ಯ. ಬೇರೆ ಏನು ಯಾವ ಕರ್ಮನೂ ಬೇಕಾಗಿಲ್ಲ. ಶರೀರನ ನಾನು, ಮನಸ್ಸೇ ನಾನು ಅಂತ ತಿಳ್ಕೊಂಡ್ವಿ, ಸಂಸಾರಿ ಅದೇನಿ. ಶರೀರಕ್ಕೆ ಅಧಿಷ್ಠವಾದ ಚೇತನ, ವ್ಯಾಪಕವಾದ ಚೇತನ ನಾನು ಅಂತ ತಿಳ್ಕೊಂಡ್ರೆ ನಾನು ಅಸಂಸಾರಿ ಅದೇನಿ.
ಆ ಹೃದಯ ಆಕಾಶದಲ್ಲಿ ಹೊಕ್ಕಿರುವ ಇಬ್ಬರನ್ನು ಅವರಿಬ್ಬರು ನೆರಳು ಬಿಸಿಲುಗಳಂತೆ ಎಂದು ತಿಳಿದು ಒಬ್ಬರು ಸಂಸಾರಿ ಇನ್ನೊಬ್ಬರು ಅಸಂಸಾರಿ ಎಂದು ಇಬ್ಬರು ವಿಲಕ್ಷಣ ಸ್ವರೂಪದವರು ಎಂದು ಬ್ರಹ್ಮಜ್ಞಾನಿಗಳು ಹೇಳುತ್ತಾರೆ. ಒಬ್ಬವ ಸಂಸಾರಿ, ಸುಖ ದುಃಖಗಳಿಂದ ಕೂಡ್ಯಾನ. ಒಬ್ಬವ ಕೇವಲ ಸುಖ ಆನಂದ, ತನ್ನ ಸ್ವರೂಪದಿಂದ ಬರುವಂತ ಆನಂದ, ವಿಷಯದಿಂದ ಬರುವಂತ ಆನಂದ ಮೇಲೆ ಅವಲಂಬಿತನಾಗಿಲ್ಲ. ಹಿಂಗ ಪರಸ್ಪರ ವಿಲಕ್ಷಣ ಇದ್ದಂತವ್ರು ಒಬ್ಬ ಜೀವ ಒಬ್ಬ ಪರಮಾತ್ಮ ಅನ್ನುವಂಥವ್ರು ಈ ಒಂದು ಹೃದಯ ಆಕಾಶದಲ್ಲಿ ಅದಾರ ಅಂತ ಬ್ರಹ್ಮಜ್ಞಾನಿಗಳು ಹೇಳಿಕೊಡ್ತಾರ ಮತ್ತು ತೋರಿಸಿಕೊಡ್ತಾರ, ತಿಳಿಸಿಕೊಡ್ತಾರ. ಇನ್ನ ಈ ಜ್ಞಾನಿಗಳ ಮಾತ್ರ ಹಿಂಗ ಹೇಳ್ತಾರಂತ ಹೋಗ್ಬೇಡ್ರಿ. ಕೆಲವು ಮಂದಿ ಕರ್ಮಕಾಂಡದಲ್ಲಿ ಮಾಡುವಂತಹ ಕರ್ಮಕಾಂಡಿಗಳಾದಂತಹ ಪಂಚಾಗ್ನಿಗಳಾದಾರ ಗೃಹಸ್ಥರವರು. ಕೆಲವು ಮಂದಿ ತ್ರಿನಾಚಿಕೇತರಾದಾರ, ಅವರು 3 ಸಲ ನಾಚಿಕೇತ ಅನ್ನುವಂತ ಅಗ್ನಿಯನ್ನ ಚಯನ ಮಾಡ್ತಾರ. ಯಾವ ಯಜ್ಞವನ್ನ ನಚಿಕೇತ ಯಜ್ಞ ಅಂತ ತಿಳ್ಕೊಂಡು ಹೆಸರಿಟ್ಟು ಯಮಧರ್ಮರಾಯ ನಚಿಕೇತನಿಗೆ ಹೇಳಿದನೋ ಅದರ 3 ಸಲ ಯಾರು ಮಾಡ್ತಾರ ಅವ್ರಿಗೆ ಏನಂತಾರ? ತ್ರಿನಾಚಿಕೇತರು ಅಂತಾರ. ಅವರು ಕೂಡ ಕರ್ಮಕಾಂಡಿಗಳೇ. ಈ ಪಂಚಾಗ್ನಿ ಮಾಡೋರು ಕೂಡ ಕರ್ಮಕಾಂಡಿಗಳೇ. ಪೂರ್ವ ಮೀಮಾಂಸಕರು, ಗೃಹಸ್ಥರು ಇವ್ರು ಏನ್ ಮಾಡ್ತಾರ? ಯಜ್ಞ ಯಾಗಾದಿಗಳನ್ನ ಮಾಡ್ತಾರ ಪಂಚಾಗ್ನಿಗಳ ಮೂಲಕ ಅಥವಾ ತ್ರಿನಾಚಿಕೇತನ ಯಜ್ಞದ ಮೂಲಕ. 3 ಸಲ ನಾಚಿಕೇತ ಯಜ್ಞವನ್ನ ಯಾರು ಚಯನ ಮಾಡ್ತಾರೋ ಅವರು ಕೂಡ ಏನ್ ಹೇಳ್ತಾರ ಅಂದ್ರೆ, ಅವರು ಹಿಂಗ ಹೇಳ್ತಾರ ಏನಂತ? ಇಲ್ರಿ, 2 ಹಕ್ಕಿ ಅದಾವ, ಒಂದು ಸಂಸಾರಿ ಅದ, ಇನ್ನೊಂದು ಅಸಂಸಾರಿ ಅದ. ಪೂರ್ವ ಮೀಮಾಂಸರ ಲಕ್ಷ ಎಲ್ಲೈತಿ? ಸಂಸಾರಿ ಹಕ್ಕಿ ಕಡೆ ಲಕ್ಷ ಐತಿ. ಜ್ಞಾನಿಗಳ ಉತ್ತರ ಮೀಮಾಂಸಾ ವೇದಾಂತಿಗಳ ಲಕ್ಷ ಎಲ್ಲೈತಿ ಅಂದ್ರ ಅಲ್ಲಿ ಏನ್ ಅಸಂಸಾರಿ ಪಕ್ಷ ಐತಿಲ್ಲ ಅಲ್ಲಿ ಲಕ್ಷ ಅದ. 2 ಅಲ್ಲೇ ಅದಾವ, ಲಕ್ಷ ಕೊಡ್ಬೇಕಷ್ಟೇ. ಚಾವಿ ಎಡಕ್ ತಿರುಗಿಸಿದ್ರೆ ಲಾಕ್, ಬಲಕ್ ತಿರುಗಿಸಿದ್ರೆ ಅನ್ಲಾಕ್. ಅಲ್ಲೇ ಅದ ಬಂಧನ ಬಿಡುಗಡೆ 2 ಅಲ್ಲೇ ಅದಾವ. ಬೇರೆ ಕಡೆ ಹುಡ್ಕಾಕ್ ಹೋಗ್ಬೇಡ್ರಿ ಆತ್ಮೀಯರೇ, ತಿಳ್ಕೊಡ್ರಿ. ಮನಸ್ಸು ಇತ್ತು ಸಂಸಾರ, ಮನಸ್ಸು ನಾಶ ಆತು ಮೋಕ್ಷ. ಕಲಾಸ್ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸು ನಾಶ ಆಗೋದಂದ್ರೆ ಏನು? ಮನುಷ್ಯ ಬ್ರಹ್ಮ ಆಗ್ಬೇಕು. ಮನಸ್ಸು ಅನ್ನೋದು ಬ್ರಹ್ಮ ಆಗ್ಬೇಕು ನೋಡ್ರಿ. ಅದು ಬ್ರಹ್ಮ ಆತು ಅಂದ್ರೆ ಅಲ್ಲಿ ಕೆಲಸ ಏನಿಲ್ಲ, ಆನಂದದ ಕಡೆಯೇ ನೀವು. ಸಕ್ರೆ ಆಗ್ತಿದ್ದಂಗೆ ಏನ್ ಕಡಿದ್ರು ಸಿಹಿನ ಹೆಂಗ್ ಬರ್ತದೋ ಹಂಗೆ ಎಲ್ಲಿ ನೋಡಿದ್ರು ಆತ್ಮತತ್ವ ದರ್ಶನ ಆಗ್ತದ ಅಂತ ಅವ್ರಿಗೆ ಜ್ಞಾನಿಗಳು. ಅವ್ರ ವಿಷಯದ ಸುಖವನ್ನು ಅನುಭವಿಸುವುದಿಲ್ಲ, ಅವ್ರ ಆತ್ಮ ಸುಖವನ್ನು ಅನುಭವ ಮಾಡ್ತಾರೆ. ಅದು ಹೆಂಗಿದೆ ಅಂತ ಶಾಂಪಲ್ ಹೇಳ್ಬೇಕಂದ್ರ, ನಮ್ಮ ಸುಷುಪ್ತಿ ಒಳಗ ಆನಂದ ಐತಲ್ಲ ಆ ಆನಂದದಂತೆ ಇದೆ ಶಾಂಪಲ್ ಬೇಕಂದ್ರ ಏನು ರೊಕ್ಕ ಬೇಡ, ಫ್ರೀ. ಎಲ್ಲೇ ಸುಷುಪ್ತಿ ಅವಸ್ಥೆ ಒಳಗ ಫ್ರೀ ಅದ. ಇಲ್ರಿ ನಮ್ಗ ಅದ ಬೇಕು, ನಮ್ ಗಟ್ಲೆ ಬೇಕು ಅಂತಂದ್ರ ಶ್ರೋತ್ರಿಯ ಪರಮೇಶ್ವರ ಗುರುವಿನ ಹತ್ರ ಒಂದ್ ಸ್ವಲ್ಪ ರೊಕ್ಕ ಕೊಡ್ಬೇಕು. ವಿವೇಕ, ವೈರಾಗ್ಯ, ಸಮಾಧಿ, ಷಡ್ಗುಣ ಸಂಪತ್ತಿ, ಮುಮುಕ್ಷತ್ವ ಅನ್ನುವಂತ ರೊಕ್ಕ ಕೊಡ್ಬೇಕು. ಅದನ್ನ ಎಷ್ಟು ಬೇಕು ಅಷ್ಟು ಪರ್ಚೇಸ್ ಮಾಡಬಹುದು. ಶಾಂಪಲ್ ಬೇಕಂದ್ರೆ ಸುಷುಪ್ತಿ ಅವಸ್ಥೆಯನ್ನ ನೋಡ್ಕೋಬೇಕು. ಇಲ್ಲ ನಮ್ಗೆ ಅದ ಬೇಕ್ರಿ, 1 ಗಟ್ಲೆ ಬೇಕು, ನಾವ್ ಅದನ್ನ ಬಳಸ್ತೇವಿ ಅಂತಂದ್ರ ಈ ಒಂದು ಟ್ಯಾಕ್ಸ್ ಕೊಡ್ಬೇಕು, ಹಣ ಕೊಡ್ಬೇಕು. ವಿವೇಕ, ವೈರಾಗ್ಯ, ಸಮಾಧಿ, ಷಡ್ಗುಣ ಸಂಪತ್ತಿ, ಮುಮುಕ್ಷತ್ವ ಅನ್ನುವಂತ ಕೊಡ್ಬೇಕು, ಪಡಿಬೇಕು. ಇಷ್ಟನ್ನ ನಿನ್ನೆ ವಿಷಯ ಆಯ್ತು. ಕಟ್ಟಡಿ ಇರೋದ್ರಿಂದ ಇನ್ನೊಂದ್ಸಲ ಹೇಳಿದೆ. ನಿನ್ನೆ ರಿವಿಷನ್ ಆಗಿದ್ದಿಲ್ಲ, ಇನ್ನೊಂದ್ಸಲ ಹೇಳ್ಬೇಕು ಅನಿಸ್ತು, ಅದನ್ನ ಎಲ್ಲ ಇನ್ನೊಂದ್ಸಲ ಹೇಳಿದೆ. ಇವತ್ತ 2ನೇ ಮಂತ್ರದ ಏನ್ ಹೇಳ್ತಾರ ನೋಡ್ರಿ. ಯಹ ಸೇತು ಈಶಾನಾನಾಂ ಅಕ್ಷರಂ ಬ್ರಹ್ಮ ಯತ್ಪರಂ ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಗಂ ಶಕೇಮಹಿ. ಶಕೇಮಹಿ ನಾವು ಶಕ್ತರಾಗುವೆವು. ಶಕೇಮಹಿ ನಾವು ಶಕ್ತರಾಗುವೆವು. ಎದಕ್ ಶಕ್ತರಾಗುತ್ತೇವೆ? ನಾಚಿಕೇತ ಅಗ್ನಿಯನ್ನ ಚಯನ ಮಾಡುವುದರಿಂದ.
ಯಾವ್ದದು ನಾಚಿಕೇತ ಯಜ್ಞ? ಏನದ ಅದು? ಯಾ ಸೇತು, ಅದು ಒಂದು ಸೇತುವೆ ಗತಿ ಅದ. ಯಾರಿಗೆ? ನಮ್ಮ ಇಲ್ಲಿ ಭೂಲೋಕದೊಳಗೆ ಇರೋರಿಗೂ ಮತ್ತು ಸ್ವರ್ಗಕ್ಕ ಸೇತುವೆ ಇದ್ದಂಗ. ಯಾವುದು? ಆ ನಾಚಿಕೇತ ಅಗ್ನಿ ಅನ್ನುವಂಥದ್ದು ಸೇತುವೆ ಇದ್ದಂಗ, ಬ್ರಿಡ್ಜ್ ಇದ್ದಂಗ, ಬ್ರಿಡ್ಜ್. ಸ್ವರ್ಗಕ್ಕೆ ಹೋಗ್ಬೇಕನ್ನೋರು ನಾಚಿಕೇತ ಯಜ್ಞವನ್ನ ಮಾಡ್ಬೇಕು 3 ಸಲ. ಇಜಾನಾನಾಮ್ ಫಾರ್ ದ ರಿಚುವಲಿಸ್ಟ್, ಕರ್ಮಕಾಂಡಿಗಳಿಗೆ. ಇಜಾನಾನಾಮ್ ಅಂದ್ರೆ ಯಾರು? ಕರ್ಮಕಾಂಡಿಗಳು. ಮತ್ತೆ ಕೆಲವೊಬ್ರು ಇನ್ನೊಬ್ರು ಅದಾರ, ಯಾರು? ಪರಮ ಅಕ್ಷರನು. ಅವಾಗ ಶಕೇಮಹಿ ಅನ್ನೋದು ಮತ್ತೆ ಹೋಗ್ಬೇಕು. ಶಕೇಮಹಿ ಪರಮ ಅಕ್ಷರಂ. ಪರಮ ಅಕ್ಷರನ್ನು ಕೂಡ ನಾವು ಸೇವಿಸಲು ಶಕ್ತರಾಗುವೆವು. ಯಾವಾಗ? ಯಾವಾಗ ಅಂತಂದ್ರ ಅಭಯಂ ಬ್ರಹ್ಮ, ಭಯ ರಹಿತವಾದ ಬ್ರಹ್ಮನನ್ನ ಪಡಿಬೇಕಂದ್ರ ವಿಚ್ ಈಸ್ ಮೀನ್ಸ್, ಏನ್ ಅದಕ್ಕ ದಾರಿ, ಸಾಧನೆ ಏನು ಅಂದ್ರ ತಿತೀರ್ಷತಾಂ ಪಾರಂ, ಫಾರ್ ದೋಸ್ ಹೂ ವಾಂಟ್ ಟು ರೀಚ್ ದ ಶೋರ್ ಆಫ್ ಸಂಸಾರ. ಯಾರು ಅಭಯವಾದ ಪಾರವನ್ನು ಪಡೆಯಲು ಮೋಕ್ಷವನ್ನು ಹೊಂದಬೇಕಂತಾರೋ ಅವ್ರಿಗೆ ಯಾವುದು ಸಾಧನ ಅಂದ್ರೆ ಪರಮಾಕ್ಷರವೇ ಸಾಧನ, ಜ್ಞಾನವೇ ಸಾಧನ ಅಂತ ಅರ್ಥ. ಮತ್ತೆ ಯಾರಿಗೆ? ನಮಗೇನ್ ಬೇಡಪ್ಪ, ಸ್ವರ್ಗ ಇದೆ ಅಂತ ಸ್ವರ್ಗ ಲೋಕಕ್ಕೆ ಹೋಗಿ ಅಲ್ಲಿ ಭೋಗ ಮಾಡಬೇಕು ಅನ್ನುವಂಥದ್ದು ಆಶೆ ಐತಿ, ಅವ್ರಿಗೆ ಸೇತು ಯಾವುದು? ಈ ನಾಚಿಕೇತ ಅಗ್ನಿ ಏನೈತಿ ಅವ್ರಿಗೆ ಸಾಧನ. ಇನ್ನ ಜ್ಞಾನ ಎದಕ್ ಸಾಧನ ಆಗೈತಿ ಅಂದ್ರ ಮೋಕ್ಷ ಸ್ವರೂಪವನ್ನ ಪಡಿಬೇಕನ್ನೋರಿಗೆ ಇದು ಸಾಧನ ಆಗ್ಯದ. ಯಾರಿಗೆ ಏನ್ ಬೇಕು ಆ ರೀತಿ ಪಡೆಯಬಹುದು, ದಾರಿಯನ್ನು ಹೇಳ್ಕೊಡ್ತಾರ. We can resort to Nachiketa fire, which is the means for reach the heaven. ನಾವು ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ನಾಚಿಕೇತ ಅಗ್ನಿ ಅನ್ನುವನ್ನ, ಆ ಯಜ್ಞ ಯಾಗಾದಿಗಳನ್ನ ಆ ಹೇಳಿದಂತ ಪ್ರಕಾರವಾಗಿ ಕರ್ಮವನ್ನ ಮಾಡ್ಬೇಕು. ಯಜ್ಞಗಳನ್ನು ಮಾಡುವುದಕ್ಕೆ ಏನಂತೆ ನಾವು ರಿಚುವಲ್ಸ್ ಅಂತೇಳಿ. ಅವುಗಳಿಂದ ಏನ್ ಫಲ ಬರ್ತದ, ಅದು ಫಲ ಸತ್ಯವರ ನಿತ್ಯನೋ ಅಂದ್ರೆ ಅದು ನಿತ್ಯ, ಸತ್ಯ ಫಲ ಅಲ್ಲದು. ಆದ್ರೆ ಯಾರಿಗೆ ನಮ್ಗ ಆತ್ಮನೇ ಬೇಕು, ನಿಜವಾದ ಫಿಯರ್ಲೆಸ್ ಬ್ರಹ್ಮ, ಎಲ್ಲಿ ಅಭಯದ, ಯಾವ್ದು ಶಾಂತಿ ಅದ, ಯಾವ್ದು ಆನಂದದ, ಅದು ವ್ಯಾಪಕದ, ಯಾವ್ದು ಪರಿಚಯ ಪರಿಪೂರ್ಣದ, ಅದನ್ನ ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು? ಆ ಪರಬ್ರಹ್ಮ ತತ್ವವನ್ನ ತಿಳ್ಕೋಬೇಕು. ಅದನ್ನ ಹೇಳಾಗತ್ತಾನ ಯಮಧರ್ಮರಾಯ, ಇವ್ರಿಗೆ ಹೇಳಾಗತ್ತಾನ, ನಚಿಕೇತ ಯಜ್ಞ ಹೇಳಾಗತ್ತಾನ. ಲಾರ್ಡ್ ಯಮ ಡೀಲ್ಸ್ ವಿತ್ ಸಾಧನ, ಸಾಧನೆಯನ್ನು ಹೇಳಾಗತ್ತಾನೆ. ಜೀವಾತ್ಮ ಇಂಟ್ರೊಡ್ಯೂಸ್ಡ್ ಇನ್ ದ ಪ್ರೀವಿಯಸ್ ಮಂತ್ರ ರಿಪ್ರೆಸೆಂಟ್ ದ ಹ್ಯೂಮನ್ ಹೂ ಇಸ್ ಕರ್ತ ಆಸ್ ವೆಲ್ ಆಸ್ ಭೋಕ್ತ. ಹಿಂದಿನ ಶ್ಲೋಕದಲ್ಲಿ ಕರ್ಮ ಫಲವನ್ನ ಅನುಭವಿಸುವಂತಹ ಆ ಏನು ಪಕ್ಷಿ ಅದ, ಆ ಪಕ್ಷಿಯನ್ನ ಕುರಿತು ಜೀವ ಅನ್ನುವಂತ ಪಕ್ಷಿ ಅಂತ ಹೆಸರಿಟ್ಟು, ಆ ಜೀವ ಹೆಂಗದನ ಕರ್ತ ಮತ್ತು ಭೋಕ್ತ ಆಗ್ಯಾನ. ಮಾಡುವವ ಮತ್ತು ಉಣ್ಣುವವ ಅಂತ ಅರ್ಥ. ಕರ್ತ ಭೋಕ್ತ ಅಂದ್ರೆ ಮತ್ತೆ ಏನ್ ಸಂಸ್ಕೃತ ಶಬ್ದದ ಅರ್ಥ ಏನ್ರಿ ಅಂತ ಕೊಡ್ರಿ ಬ್ಯಾಡ್ರಿ. ಕರ್ತ ಅಂದ್ರೆ ಮಾಡುವವ, ಮಾಡಿರ್ತಕ್ಕ ಫಲಗಳನ್ನು ಉಣ್ಣುವವ ಭೋಕ್ತ. ಜೀವಾತ್ಮ born as an animal cannot express ಕರ್ತೃತ್ವಂ. ಒಬ್ಬ ಜೀವಾತ್ಮ ಅದರ ಮನುಷ್ಯ ಶರೀರದಲ್ಲಿ ಕರ್ತೃತ್ವವನ್ನು ಅನುಭವಿಸ್ತಾನ. ನಾ ಮಾಡುವವ ಅಂತ ಅನಿಸ್ತದ ಅವಾಗ, ಫಲ ಬಂದಾಗ ನಾ ಉಣ್ಣುವವ ಅಂತ ಅನಿಸ್ತದ ಅವಾಗ. ಆ ಒಂದು ಅನಿಸುವಿಕೆ ಮನುಷ್ಯ ಶರೀರದಲ್ಲಿ ಅದ ಪಕ್ಷಿ ಪ್ರಾಣಿಗಳ ಜೀವನದಲ್ಲಿ ಬಂದ್ರೆ ಇಲ್ಲ, ಗಿಡಗಳ ಜೀವನ ಬಂದ್ರೆ ಇಲ್ಲ ಹೇಳ್ತಾರ. ವ್ಯತ್ಯಾಸದ ಆ ಜೀವದಾಗೂ ಗಿಡಗಳದಾವ, ಪಕ್ಷಿ ಪ್ರಾಣಿಗಳಲ್ಲಿ ಜೀವ ಅದಾನ. ಆ ಜೀವ ಮನುಷ್ಯ ಶರೀರದಲ್ಲಿ ಬಂದಾಗ ಮಾತ್ರ ಆ ಕರ್ತೃತ್ವ ಭೋಕ್ತೃತ್ವದ ಅನುಭವ ಆಗ್ತದ. ಸೂಕ್ಷ್ಮ ಶರೀರ ನಮ್ದು 17 ತತ್ವದಿಂದ ಕೂಡಿದಂತ ಸೂಕ್ಷ್ಮ ಶರೀರ ಈ ಗಿಡಗಳಲ್ಲಿ ಮತ್ತು ಪಕ್ಷಿ ಪ್ರಾಣಿಗಳಲ್ಲಿ ಇಲ್ಲೇನ್ರಿ ಅಂತ ಕೇಳೋದ. ಆದ್ರ ಅಷ್ಟು ವಿಕಾಸ ಆಗಿಲ್ಲ. The physical body doesn't have provision to express them. ಅವುಗಳ ಸ್ಥೂಲ ಶರೀರದಲ್ಲಿ ಸೂಕ್ಷ್ಮ ಶರೀರ ಆದದ್ದನ್ನ ಹೇಳುವಂತ ಸಾಮರ್ಥ್ಯ ಇಲ್ಲ. An animal cannot express doership because it doesn't have the free will.
ಅನಿಮಲ್ ಅಂದ್ರ ಪ್ರಾಣಿಗಳಿಗೆ, ಮನುಷ್ಯನ ಬಿಟ್ಟು ಎಲ್ಲ ಉಳಿದ ಪ್ರಾಣಿಗಳಿಗೆ ಒಂದು ಇಚ್ಛಾ ಇಲ್ಲ, ಇಚ್ಛಾಶಕ್ತಿ ಅನ್ನೋದಿಲ್ಲ ಅವಕ್ಕ. ಆ ಇಚ್ಛಾಶಕ್ತಿ ಇರೋದಕ್ಕ ನಾನು ಕರ್ತ, ನಾನು ಉಣ್ಣಾವ, ನಾನು ತಿನ್ನಾವ, ನಾನು ಭೋಗ ಮಾಡಾವ ಅನ್ನುವಂಥದ್ದು ಭಾವ ಇಲ್ಲ ಅವಕ್ಕ. In the case of plants, only sense of touch is available. ಈ ಗಿಡ ಮರಗಳಲ್ಲಿ ಜೀವ ಅದಲ್ಲ, ಅಲ್ಲಿ ಏನದ ಸ್ಪಷ್ಟ ಜ್ಞಾನ ಒಂದು ಗೊತ್ತದ, ಉಳಿದ ಯಾವ ಜ್ಞಾನಗಳಿಲ್ಲ. ಸ್ಪಷ್ಟ ಜ್ಞಾನ ಒಂದೇ ಗೊತ್ತದ. To be able to express all the 17 components of the physical body, the human body is required. ಸೂಕ್ಷ್ಮ ಶರೀರ ಆ ತತ್ವದ್ದು ಮನುಷ್ಯನಲ್ಲಿ ಹೆಂಗದ ಹಂಗದ ಅವುಗಳಲ್ಲಿ, ಪ್ರಾಣಿಗಳಲ್ಲಿ ಮತ್ತು ಗಿಡಗಳಲ್ಲಿ. ಆದ್ರ ಸ್ಥೂಲ ಶರೀರದಲ್ಲಿ ಆ ಅಭಿವ್ಯಕ್ತಿ ಮಾಡುವಂತ ಕೆಪಾಸಿಟಿ, ಸಾಮರ್ಥ್ಯ ಇಲ್ಲ ಅವುಗಳಿಗೆ. However, the animals and the plants have the capacity to experience the pain and pleasure. ಅವಕ್ಕ ಸುಖ ದುಃಖವ ಹಾಕವ ಇಲ್ಲ, ಅವಕ್ಕ ಹಾಕವ, ಹೇಳಕ್ ಬರುದಿಲ್ಲ. ಅವಕ್ಕ ಹೇಳುವಂತ ಅವಕಾಶ ಕೊಟ್ಟಿಲ್ಲ ಶರೀರದಲ್ಲಿ, ಅವಕಾಶ ಕೊಟ್ಟಿಲ್ಲ ಸ್ಥೂಲ ಶರೀರದಲ್ಲಿ. ಸೂಕ್ಷ್ಮ ಶರೀರ ಅವುಗಳಲ್ಲಿ ಇದ್ದಿದ್ದು ಮನುಷ್ಯ ಶರೀರದಾಗ ಬರ್ತೈತಿ. ಬಂದಾಗ ಅಭಿವ್ಯಕ್ತಿ ಬರ್ತದ. ಆ ಒಂದು ಮನುಷ್ಯ ಶರೀರ ಬಿಟ್ಟು ಉಳಿದ ಶರೀರ ಬಂದಾಗ ಆ ಎಕ್ಸ್ಪ್ರೆಸ್ ಮಾಡುವಂತ ಸ್ವಾತಂತ್ರ್ಯ ಇರುವುದಿಲ್ಲ, ಅವಕ್ಕ ಕೆಪಾಸಿಟಿ ಇರುವುದಿಲ್ಲ. ಸುಖನೂ ಆಗ್ತದ, ದುಃಖನೂ ಆಗ್ತದ ಪ್ರಾಣಿಗಳಿಗೆ ಮತ್ತು ಗಿಡಗಳಿಗೆ. ಆದ್ರ ಅದನ್ನ ಅಭಿವ್ಯಕ್ತಿ ಮಾಡ್ಲಿಕ್ಕೆ, ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅವುಗಳಿಗೆ ಸಾಧ್ಯ ಆಗುದಿಲ್ಲ. ಹಂಗ ಅವುಗಳ ಸ್ಥೂಲ ಶರೀರ ಅಷ್ಟು ವಿಕಸಿತ ಆಗಿಲ್ಲ. The animal must wait for Sanchita Punyam to fructify in the future birth to be born as a human to be able to express the ಕರ್ತೃತ್ವಂ. ಆ ಕರ್ತೃತ್ವ ಭಾವನ ಹೇಳ್ಬೇಕು ಅಂದ್ರೆ ಈ ಗಿಡ ಮರಗಳಾಗಲಿ ಅಥವಾ ಪ್ರಾಣಿಗಳಾಗಲಿ, ಮನುಷ್ಯನ ಬಿಟ್ಟು ಉಳಿದ ಪ್ರಾಣಿಗಳಾಗಲಿ, ಅವು ಏನಾಗ್ಬೇಕು ಅಂದ್ರೆ ಪುಣ್ಯ ಮಾಡ್ಬೇಕು, ಸಂಚಿತ ಪುಣ್ಯನ್ನು ಗಳಿಸಿ ಮನುಷ್ಯ ಜನ್ಮಕ್ಕೆ ಬರಬೇಕು. ಮನುಷ್ಯ ಜನ್ಮಕ್ಕೆ ಬಂದಾಗ ಆ ಕರ್ತೃತ್ವ ಭಾವ ಅವುಗಳಲ್ಲಿ ಅಭಿವ್ಯಕ್ತಿ ಆಗ್ತದೆ. ಅಲ್ಲಿ ಇಲ್ಲಂತಲ್ಲ, ಅವು ಅಭಿವ್ಯಕ್ತಿ ಅಭಿವ್ಯಕ್ತಿ ಇಲ್ಲ, ಅಲ್ಲಿ ಪ್ರಕಟದಲ್ಲಿ ಇಲ್ಲ, ಪ್ರಕಟ ಆಗುದಿಲ್ಲ. ಸ್ಥೂಲ ಶರೀರ ಅಷ್ಟೊಂದು ವಿಕಾಸ ಆಗಿದ್ದು ಇಲ್ಲ ಅಲ್ಲಿ. ಸೂಕ್ಷ್ಮ ಶರೀರ ಮಾತ್ರ ಸೇಮ್ ಅದ. ಜೀವಾತ್ಮ ಕ್ಯಾನ್ ಹ್ಯಾವ್ ಪುರುಷಾರ್ಥ ಓನ್ಲಿ ವೆನ್ ಇಟ್ ಹ್ಯಾಸ್ ಹ್ಯೂಮನ್ ಬಾಡಿ. ಆ ಜೀವಿಗಳಿಗೆ ಮನುಷ್ಯ ಶರೀರ ಬಿಟ್ಟು ಉಳಿದ ಶರೀರ ಇದ್ದಾಗ ಮೋಕ್ಷವನ್ನು ಹೊಂದಬೇಕು ಅಂತ ಅನ್ಸೋದಿಲ್ಲ, ಸುಖ ಬೇಕು ಅಂತ ಅನ್ಸೋದಿಲ್ಲ. ಮತ್ತ ಅವು ಹೆಂಗಿರ್ತಾವು, ಅವು ಏನ್ ಮಾಡ್ತಾವ, ಏನ್ ಕಣ್ಣಿಗೆ ನೋಡ್ತಾವ ಅದನ್ನ ಬಯಸ್ತಾವ. ಹುಲ್ ಕಾಣ್ತು ತಿನ್ಬೇಕ ಅನಿಸ್ತದ, ಬೆತ್ತ ಕಾಣ್ತು ಓಡ್ಬೇಕ ಅನಿಸ್ತದ. ಅವು ಸಂವೇದನಶೀಲದವ. ನೀವ್ ಏನ್ ತೋರಿಸ್ತೀರಿ ಅವುಗಳ ಮ್ಯಾಗ ಅವು ಏನ್ ಮಾಡ್ತಾವ, ಹುಲ್ಲು ತೋರಿಸಿ ನಿಮ್ ಕಡೆ ಬರ್ತಾವ. ಪ್ರಾಣಿಗಳು ಆಕಳಕ್ಕೆ ಒಂದ್ ಸ್ವಲ್ಪ ಒಂದ್ ಹಿಡಿ ಹುಲ್ಲು ಹಿಡೀರಿ, ನಿಮ್ ಕಡೆ ಬರ್ತಾವ. ಪ್ರವೃತ್ತಿ ತೋರಿಸ್ತದ. ಒಂದು ಬೆತ್ತ ತೋರಿಸ್ರಿ, ನಿವೃತ್ತಿ ಓಡೋಗ್ತದೆ. ಪ್ರವೃತ್ತಿ ನಿವೃತ್ತಿ ಏನ್ ಮಾಡ್ತಾವ ಅಂತಂದ್ರ ಅವು ಸಂವೇದನೆಗಳ ಮೂಲಕ ತಿಳ್ಕೊತಾವ, ಅಷ್ಟ ಗೊತ್ತವು. ಆದ್ದರಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂತ ಪುರುಷಾರ್ಥಗಳನ್ನು, ಗುರಿಗಳನ್ನ ಹಾಕೋಬೇಕು ಅನ್ನುವಂಥದ್ದು ಪ್ರಾಣಿ ಜನ್ಮದಲ್ಲಿ ಇಲ್ಲ ಮತ್ತು ಈ ಗಿಡ ಮರಗಳ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇನ್ನು ಕಠೋಪನಿಷತ್, the 4 Purusharthas have been combined into 2. ಕಠೋಪನಿಷತ್ತಿನ ವಿಶಿಷ್ಟತೆ ಏನಂದ್ರ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಏನು 4 ಪುರುಷಾರ್ಥಗಳದಾವ, ಅವನ್ನ ಸಂಕ್ಷಿಪ್ತಗೊಳಿಸಿ 2 ಮಾಡ್ಯಾರ. ಏನ್ ಮಾಡ್ಯಾರ? ಒಂದು ಶ್ರೇಯಸ್ಸು, ಒಂದು ಪ್ರೇಯಸ್ಸು ಅಂತ ಮಾಡ್ಯಾರ. ಶ್ರೇಯಸ್ಸು ಅಂದ್ರೆ ಏನು? ಸ್ಪಿರಿಚುವಲ್ ಲೈಫ್, ಆಧ್ಯಾತ್ಮಿಕ ಜೀವನ. ನಾನು ಯಾರು, ನಾ ಎಲ್ಲಿಂದ ಬಂದೆ, ನಾನು ಸತ್ತನಾಗ ಎಲ್ಲಿ ಹೋಗ್ತೇನೆ, ಇದು ತಿಳ್ಕೊಳ್ಳೋದೇನಂತಲ್ಲ, ಇದು ಆಧ್ಯಾತ್ಮಿಕ ಜೀವನ. ಇನ್ನೊಂದು ಯಾವುದು? ಪ್ರೇಯಸ್ ಅಂದ್ರೆ ಮಟೀರಿಯಲಿಸ್ಟ್ ಜೀವನ. ಮಟೀರಿಯಲ್ ದ್ರವ್ಯಗಳನ್ನ ಗಳಿಸುವುದು, ಹಣ ಗಳಿಸುವುದು, ಶ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನಗಳ ಸಮೇತವಾಗಿ ಜೀವನವನ್ನು ನಡೆಸಿ ಸುಖವನ್ನು ಹೊಂದಬೇಕಂತಾನಲ್ಲ, ಅದು ಪ್ರೇಯಸ್ಸು. ಜೀವಾತ್ಮ ಕ್ಯಾನ್ ಅಚೀವ್ ದ ಮಟೀರಿಯಲ್ ಥ್ರೂ ಕರ್ಮ ಮಾರ್ಗ. ಈ ಸ್ತ್ರೀ ಪುತ್ರಾದಿಗಳನ್ನು ಹೊಂದಬೇಕಾದ್ರೆ ಕರ್ಮ ಮಾರ್ಗವೇ ಬೇಕು, ಅಲ್ಲಿ ಜ್ಞಾನ ಮಾರ್ಗ ಉಪಯೋಗ ಇಲ್ಲ. Lord Yama calls this Nachiketa ritual that contains all karmas. ನಿನಗ
ಸ್ತ್ರೀ ಪುತ್ರ ಧನ ಕನಕ ವಾಹನ ವಸ್ತು ವಿಷಯ ವಸ್ತುಗಳಿಂದ ಸುಖ ಬೇಕೇನಪ್ಪ ಹೂನ್ರಿ. ಹಂಗಾದ್ರೆ ನೀ ನಾಚಿಕೇತ ಅನ್ನುವಂತ ಯಜ್ಞವನ್ನ ಏನ್ ಹೇಳಿದೆ ಎಣ್ಣೆ ಒಳ್ಳೆಯೊಳಗ ಆ ಯಜ್ಞವನ್ನ ಮಾಡ್ಬೇಕು 3 ಸಲ. ಆ ಕರ್ಮವನ್ನ ಮಾಡೋದ್ರಿಂದ ನಿಮಗೆ ವಿಷಯಗಳ ಪ್ರಾಪ್ತಿ ಆಗ್ತದ, ವಿಷಯದಿಂದ ಭೋಗ ಪ್ರಾಪ್ತಿ ಆಗ್ತದ. ಆ ಭೋಗ ಏನೈತಲ್ಲ ಅದಕ್ಕೆ ನೀನು ಮೋಕ್ಷ ಅಂತ ತಿಳ್ಕೋಬಹುದು. ಆದ್ರೆ ಅದು ನಿತ್ಯ ಅಲ್ಲ, ಅದು ಅನಿತ್ಯದ. ಇನ್ನ ಕೆಲವು ಮಂದಿ ಇದಾರ, ಫಾರ್ ದ ಪೀಪಲ್ ಹೂ ಆರ್ ಸೀಕಿಂಗ್ ಟು ಬಿ ದಿ ಲಿಬರೇಟೆಡ್ ಫ್ರಮ್ ಸಂಸಾರ. ನಮ್ಮ ದೋಷ ರಹಿತವಾದಂತಹದ್ದು ಮುಕ್ತಿ ಬೇಕಪ್ಪ, ಇದು ದೋಷ ಸಹಿತದ. ಯಾವ್ದು ಕರ್ಮದಿಂದ ಮಾಡುವಂತ ಫಲ ಇದು ದೋಷ ಸಹಿತದ. ನಮಗೆ ನಿರ್ದೋಷವಾದಂತಹ ಫಲ ಬೇಕಾಗಿತ್ತಂದ್ರ ಜ್ಞಾನ ಮಾರ್ಗವನ್ನು ಹಿಡಿತಾರೆ, ಅಕ್ಷರ ಬ್ರಹ್ಮ ಆ ಒಂದು ಮಾರ್ಗವನ್ನು ಹಿಡಿತಾರೆ. ಇನ್ ದಿಸ್ ವರ್ಸ್ ಅಕ್ಷರ ಬ್ರಹ್ಮ it should be interpreted in this context as ಜ್ಞಾನಂ. ಜ್ಞಾನ ಮಾರ್ಗದಿಂದ ಹೋಗ್ತಾರೆ, which is a means for ಮೋಕ್ಷ. ಅದು ಆತ್ಮಜ್ಞಾನವನ್ನ ಹೊಂದಿದಾಗ ಮೋಕ್ಷ ಆಗ್ತದೆ. ತನ್ನ ಸ್ವರೂಪವನ್ನ ತಿಳಿಯೋದ್ರಿಂದ ಅವ್ರಿಗೆ ಆನಂದ ಆಗ್ತದೆ, ಯಾವ ಕರ್ಮ ಅವಶ್ಯ ಇಲ್ಲ. ಈ ಒಂದು ಶ್ಲೋಕದಲ್ಲಿ ಆ ಪರಮ ಪುರುಷಾರ್ಥವಾದಂತಹ ಮೋಕ್ಷ ಅದೇನು ಶ್ರೇಯಸ್ಸದ, ಆ ಶ್ರೇಯಸ್ ಹೆಂಗ ಅದ, ಅಭಯಂ, ಅಲ್ಲಿ ಭಯ ಇಲ್ಲ. ಭಯ ಯಾವಾಗ ಆಗ್ತದ್ರಿ ನಮಗ? ನಮ್ಗಿಂತ ಹೆಚ್ಚಿಗೆ ಶಕ್ತಿಶಾಲಿ ಇರ್ತಾವ ಇನ್ನೊಬ್ಬ ಅದಾನಂದ್ರ ಅವ್ನ್ ನೋಡಿ ನಮಗ್ ಭಯ ಆಗ್ತದ. ದ್ವಿತೀಯಾತ್ ವೈ ಭಯಂ ಭವತಿ. ನಮ್ಗಿಂತ ಇನ್ನೊಬ್ಬ ಯಾವನು ಅದಾನ, ಅವ ನಮ್ಗಿಂತ ಪ್ರಬಲ ಅದಾನಂದಾಗ ನಮ್ಗೆ ಹೆದರಿಕೆ ಪ್ರಾರಂಭ ಆಗ್ತದ. ಇಲ್ಲ ನಾನು ಒಬ್ಬನೇ ಅದೀನಿ, ನಾ ಯಾರಿಗ ಹೆದರಬೇಕು ಅಂದಾಗ ಯಾರಿಗೂ ಹೆದರುವಂತ ಸಾಧ್ಯತೆ ಇಲ್ಲ. ಏಕಂ ಏವ ಅದ್ವಿತೀಯ ಬ್ರಹ್ಮ ಸ್ವಗತ ಸಜಾತೀಯ ವಿಜಾತೀಯ ಭೇದರಹಿತ ಆತ್ಮನು. ಆ ಆತ್ಮನು ನಾನೇ ಒಬ್ಬನೇ ಇರುವವನು, ನನ್ ಬಿಟ್ಟು ಯಾರು ಇಲ್ಲ ಅನ್ನುವಂತ ಜ್ಞಾನ ಆಗ್ತತ್ರಿ ಇಲ್ಲಿ. ಆ ನಾನುವಿನಲ್ಲಿ ಈ ಶರೀರ ಮನಸಾದಿಗಳು ಇಲ್ಲ. ಇವುಗಳಿಗೆ ಸಾಕ್ಷಿಯಾಗಿರುವ ನಿರಾಕಾರ ನಿರ್ಗುಣ ಪರಮಾತ್ಮ ಸ್ವರೂಪವೇ ನಾನು ಎನ್ನುವಂತ ಜ್ಞಾನ ಆಗ್ತದೆ. ವಿಚ್ ಮೀನ್ಸ್ ಅಲ್ಟಿಮೇಟ್ ಸೆಕ್ಯೂರಿಟಿ. ಈ ಒಂದು ಭದ್ರತೆಯನ್ನು ಯಾರು ಕಸ್ಕೊಳಕ್ಕಾಗೋದಿಲ್ಲ. ಉಳಿದ ಭದ್ರತೆ ಅಂತ ತಿಳ್ಕೊಳ್ಳಿ, ಅವು ನಿಜವಾದ ಭದ್ರತೆಗಳಲ್ಲ. ಹಣ ಭದ್ರತೆ ಅಲ್ಲ, ಹಣ ಆಸ್ತಿ ಅಂತಸ್ತು ಭದ್ರತೆ ಅಂತ ತಿಳ್ಕೊಂಡೇವಿ ಅಲ್ಲ. ನಿಜವಾದ ಭದ್ರತೆ ಅಂದ್ರೆ ಸೆಕ್ಯೂರಿಟಿ ಅಂದ್ರೆ ಈ ಆತ್ಮತತ್ವ ಆತ್ಮಜ್ಞಾನಿಗಳಾಗುವುದೇ ನಿಜವಾದ ಭದ್ರತೆ. ಈ ಮಾತು ಎಷ್ಟು ಜನಕ್ಕೆ ಅರ್ಥ ಆಗ್ತದೋ ನಾವಲ್ಲೇ ಕೇಳಲಾರೆ. Material things including body mind complex in any loka are insecure. ಒಂದು ಬರ್ಕೊಂಡ್ಬಿಡ್ರಿ ಎದಾಗಂತಾರ. ಈ ವಿಷಯ ವಸ್ತುಗಳು ಏನದಾವ, ಆ ವಿಷಯ ವಸ್ತುಗಳನ್ನ ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಹಿಡ್ಕೊಂಡು ನೀ ಯಾವ ಲೋಕಕ್ಕರ ಹೋಗ್ಲಿ, ಅವು ಭದ್ರತೆಯನ್ನು ಕೊಡಲಾರವು. ಕೋಟಿಗಟ್ಲೆ ಆಸ್ತಿ ಬಂಗಾರ, ಕೋಟಿಗಟ್ಲೆ ಬ್ಯಾಂಕ್ ಬ್ಯಾಲೆನ್ಸ್, ಕೋಟಿಗಟ್ಲೆ ಹಣ, ಹೊಲ ಮನಿ, ಬಂಗಾರ, ಐಶ್ವರ್ಯ, ಅಂತಸ್ತು ಇದ್ರೂ ಕೂಡ ಸುಖ ಸಿಗುವುದಿಲ್ಲ. ಹೇಗಾಗಿ ಬರ್ಕೊಡ್ರಿ ಅಂತ. Material things including body mind complex in any loka are insecure. ಯಾವ ಲೋಕಕ್ಕರ ಹೋಗ್ರಿ ನೀವು, ಏಳು ಲೋಕ ಅದಾವ, 7 ಸ್ವರ್ಗ ಲೋಕಗಳ ಒಂದಕ್ಕಿಂತ ಒಂದು ಶ್ರೇಷ್ಠ ಅದಾವ ಅಂತಾರ. ಅತಲ ಸುತಲ್ಲ ಭೂರ್ ಭುವ ಸ್ವಾಹ ತತ್ಸವಿತು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅಲ್ಲಿ 7 ಲೋಕಗಳು ಹೇಳ್ತಾರ. ಅತಿ ಹೆಚ್ಚಿನ ಲೋಕ ಅಂದ್ರೆ ಬ್ರಹ್ಮಲೋಕ ಅಂತ ಹೇಳ್ತಾರೆ. ಯಾವ ಲೋಕಕ್ಕೆ ಹೋದ್ರು ಕೂಡ ಬ್ರಹ್ಮಲೋಕವನ್ನು ಬಿಟ್ಟು ಹೋದ ಲೋಕಗಳಿಗೆ ಸ್ವರ್ಗ ಲೋಕ ಅಂತಾರ. ಬ್ರಹ್ಮಲೋಕದಲ್ಲಿ ಅಲ್ಲಿ ಚತುರ್ಮುಖ ಬ್ರಹ್ಮ ಮತ್ತು ಇದೇ ಶಾಸ್ತ್ರವನ್ನ ಕಠೋಪನಿಷತ್ ಹೇಳ್ತಿರ್ತಾನಲ್ಲ, ಅಥವಾ ಕೇನೋಪನಿಷತ್ ಹೇಳ್ತಿರ್ತಾರ, ಅಥವಾ ಮಾಂಡೂಕ್ಯ ಉಪನಿಷತ್ ಹೇಳ್ತಿರ್ತಾರ. ಅಲ್ಲೇನೋ ಶ್ರವಣವನ್ನ ಮಾಡಿ, ಮನನವನ್ನ ಮಾಡಿ, ನಿಧಿಧ್ಯಾಸನವನ್ನ ಮಾಡಿ ಮೋಕ್ಷವನ್ನ ಹೊಂದಬೇಕು. ಅದ ಬಿಟ್ರ ಉಳಿದ ಏನ ಸ್ವರ್ಗ ಉಳಿದೇನ ಹೊರಗ ಲೋಕಗಳದಾವ ಅವೆಲ್ಲವೂ ದುಃಖದಿಂದ ಕೂಡ್ಯಾವ. ಅಲ್ಲಿ ಭಯ ಅದ. ನಿನ್ಗಿಂತ ಇನ್ನೊಬ್ಬವ ಹೆಚ್ಚಿನ ಸಾಧನೆ ಮಾಡಿದ ನಿನ್ ಮುಂದ ಕುಂತಾನ, ಅವ್ನು ನೋಡಿದ್ ನಿಮ್ಗ ಅಯ್ಯೋ ನಾನು ಇನ್ನೂ ಸ್ವಲ್ಪ ಸಾಧನೆ ಮಾಡ್ಲಿಲ್ಲ ಅನ್ಸ್ತದ.
ನನಗೆ ಇನ್ನೂ ಒಂದು ಬೆಂಚ್ ಮುಂದೆ ಕುಂಡಿಸ್ತಿದ್ರು, ನಾ 2ನೇ ಲೈನ್ದಾಗ ಕುಂತೀನಿ ಅಂತಾನ. ಆದ್ರಿಂದ ಭದ್ರತೆ ಅನ್ನುವಂಥದ್ದು ಜ್ಞಾನ ಮಾರ್ಗದಲ್ಲಿ ಐತೆ ಹೊರತು ಕರ್ಮ ಮಾರ್ಗದಲ್ಲಿ ಭದ್ರತೆ ಅನ್ನೋದನ್ನ ಮರ್ತು ಬಿಡ್ರಿ. We can choose one of these goals. ಈಗ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅಂತ ಹೇಳಿಲ್ವಲ್ಲ, ಇವುಗಳ ನಮ್ಗೆ ಎರಡು ಬೇಕಂದ್ರೆ ಏನಾಗತಿ, ಏನು ನಮ್ಗ ಸಿಗ್ತಾವ ಹೆಂಗು? ನಮ್ಗ್ ಒಂದ್ ಹಿಡಿಯಾಕ ಹೋದ್ರೆ ಇನ್ನೊಂದ್ ಸಿಗುದಿಲ್ಲ ಅಂತ ಹೇಳ್ತದೆ ಶಾಸ್ತ್ರ. ಪ್ರೇಯಸ್ ಬೇಕಂದ್ರೆ ಪ್ರೇಯಸ್ ಸಿಗುದಿಲ್ಲ, ಪ್ರೇಯಸ್ ಬೇಕಂದ್ರೆ ಶ್ರೇಯಸ್ ಸಿಗುದಿಲ್ಲ, ಎರಡು ಬೇಕಂದ್ರೆ ಎರಡು ಸಿಗುದಿಲ್ಲ. ಹಂಗಾರೆ ಎರಡ್ರಾಗ ಒಂದು ಆಯ್ಕೆ ಮಾಡ್ಕೊಡ್ರಿ ಅಂತ ತಿಳ್ಕೊಂಡು ಯಾರಾದ್ರೂ ನಿಮ್ ಎದುರಿಗೆ ಇಟ್ರು ಅಂತಂದ್ರ ಕೈಯಾಗ ಒಂದು ಹೂಮಾಲೆಯನ್ನು ಕೊಟ್ಟು ಶ್ರೇಯೋ ಮಾರ್ಗಕ್ಕೆ ಮಾಲಿ ಹಾಕ್ತಿರೋ ಪ್ರೇಯಸಿಗೆ ಮಾಲಿ ಹಾಕ್ತಿರೋ ಅಂತ ಕೇಳಿದ್ರೆ 199.99 ಜನ ನಾವು ಶ್ರೇಯೋ ಮಾರ್ಗಕ್ಕೆ ಹಾಕೋದಿಲ್ಲ, ಮಾಲಿನ ಶ್ರೇಯೋ ಮಾರ್ಗಕ್ಕೆ ಹಾಕ್ತೇವಿ. ಅದು ಆ ವಿಷಯವನ್ನ ತಗೋತಾರ 3ನೇ ಶ್ಲೋಕದಲ್ಲಿ. ಆ 3ನೇ ಶ್ಲೋಕವನ್ನು ಓದೋಣ. ಆತ್ಮಾನಗಂ ರತಿನಂ ವಿದ್ಯೆ ಶರೀರಗಂ ರಥಮೇವತು ಬುದ್ಧಿಂ ತು ಸಾರಥಿಂ ವಿದ್ಯೆ ಮನ ಪ್ರಗ್ರಹಮೇವ ಚ. ಇಲ್ಲಿ ಒಂದು ರೂಪಕ ಅಲಂಕಾರವನ್ನು ಕೊಟ್ಟು ಹೇಳ್ತಾರೆ. ಆತ್ಮನನ್ನು ರತಿ ಜೀವಾತ್ಮನೆಂದು ತಿಳಿ, ಶರೀರವನ್ನು ರಥವೆಂದು ತಿಳಿ, ಬುದ್ಧಿಯನ್ನು ಸಾರಥಿ ಎಂದು ತಿಳಿ, ಮನಸ್ಸನ್ನು ಹಗ್ಗವೆಂದು ತಿಳಿ. ಒಂದು ರೂಪಕ ಅಲಂಕಾರ ಕೊಟ್ಟು ಹೇಳಾಗತ್ತ, ತಿಳ್ಕೊಳ್ಳಿ ಅಂತ ತಿಳ್ಕೊ. Know the Jivatma to be the master of the chariot. ಜೀವಾತ್ಮ ಏನಂತ ತಿಳ್ಕೊಬೇಕು? ರಥವನ್ನ ಉಳಿಸುವ ರಥಿಕ. And physical body to be the chariot. ಈ ಸ್ಥೂಲ ಶರೀರ ಏನದ ಇದ ರಥ. ಕಲ್ಪನಾ ಮಾಡ್ರಿ. Know the intellect to be the charioteer. ಬುದ್ಧಿಯನ್ನ ಏನ್ ತಿಳ್ಕೊಬೇಕು? ಸಾರಥಿ ಅಂತ ತಿಳ್ಕೊಡ್ರಿ. And mind to be the reins. ಮನಸ್ಸನ್ನ ಹಗ್ಗವೆಂದು ತಿಳಿಯಿರಿ. ಕುದುರೆಯನ್ನು ಎಳೆಯುವಂತ ಲಗಾಮ್ ಯಾವುದು? ಮನಸ್ಸು. ಮನಸ್ಸನ್ನು ಲಗಾಮ್ ಹಾಕಲ್ರಿ, ಮನಸ್ಸಿಂದ ಅಂತ ಹೇಳ್ತಾರೆ. The introductory part is complete with the 2 previous mantras. Jivatma, the traveler. ಒಂದೇ ನಿಮಿಷ ಡಿಸ್ಟರ್ಬೆನ್ಸ್ ಇದೆ, ನಾನು ಬರ್ತೀನಿ, ಒಳಗೆ ಹೋಗ್ತೀನಿ. ನಾನು ಬೇರೆ ಪ್ಲೇಸ್ ಹೋಗ್ಬಿಡ್ತೀನಿ. The 2 destinations and the 2 paths have been introduced. ಇಲ್ಲಿ ಏನ್ ಹೇಳಾಕತ್ತಾರ ಅಂದ್ರ 2 ದಾರಿಗಳನ್ನು ಹೇಳಾಕತ್ತಾರ. ಒಬ್ಬ ಪ್ರಯಾಣಿಕ, ಜೀವಾತ್ಮ ಅನ್ನುವಂತ ಒಬ್ಬ ಪ್ರಯಾಣಿಕ, ಅವನ ಎದುರಿಗೆ 2 ದಾರಿ ಅದಾವ. Verse number 3 through up to 9 describe the journey. The Upanishad only talks about the spiritual journey, Jnana Marga. It lays out the conditions for successful journey. The general rule is that for any journey to be successful, the instrument of journey, the vehicle, must be made journey worthy. The Upanishad uses the beautiful analog called Ratha Kalpana for the vehicle. The gist of the analog is first given here. ಒಂದು ರಥದ ಒಂದು ಕಲ್ಪನೆಯನ್ನ ಕೊಟ್ಟು ಕರ್ಮ ಮಾರ್ಗ ಮತ್ತು ಜ್ಞಾನ ಮಾರ್ಗ ಎರಡು ಹೇಳಕ್ ಹೊಂಟಾರಿ. The components of the vehicle are a chariot. ಒಂದು ರಥ ಅದ. The horses draw it. ಅಶ್ವಹ, ಅದಕ್ಕೆ ಕುದುರೆಗಳನ್ನು ಕಟ್ಟ್ಯಾರ. ಆ ಕುದುರೆಗಳಿಗೆ ಮತ್ತು ರಥದಲ್ಲಿ ಕುಂತವ ಕೈಯಾಗ ಹಗ್ಗವನ್ನ ರೀನ್ಸ್ ಟು ಕಂಟ್ರೋಲ್ ದ ಹಾರ್ಸಸ್. ಆ ಕುದುರೆಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆ ಹಗ್ಗವನ್ನು ಕೊಟ್ಟಾರ. ಕಂಟ್ರೋಲ್ ಅವಕ್ಕೇನಂತೀರಿ? ರೀನ್ಸ್ ಅಂತ ಇಂಗ್ಲಿಷ್.
The charioteer who controls the chariot by controlling the reins, horses with these reins, and the master, owner or traveler of the chariot is seated in the back of the seat. ಆ ರಥದ ಒಬ್ಬ ರಥಿಕ ಕುಂತಾನ, ಅವನೇ ಜೀವಾತ್ಮ. The traveler doesn't directly drive the chariot. ಆ ಜೀವಾತ್ಮ ಆ ರಥವನ್ನ ಓಡಿಸ್ಲಿಕ್ಕೆ ತನ್ನಷ್ಟು ತಾನೇ ಸಾಧ್ಯ ಇಲ್ಲ. But he ultimately controls the destination by giving instruction to the driver. ಆ ಕುದುರೆಗಳ ಲಗಾಮನ್ನ ಹಿಡಿದು ತೆಗೆದಾಗ ಅವು ಎಕಡೆ ಹೋಗ್ಬೇಕು ಆ ಹೋಗ್ಬೇಕು ನಮಗೆ ಬಿಡಬೇಕವ. ಅಂದ್ರೆ ಅವು ನಿಗದಿತ ಸ್ಥಳದಿಂದ ನಿಗದಿತ ಸ್ಥಳಕ್ಕೆ ಹೋಗ್ತಾವ. ಇವು 4-5 ರೋಡ್, 6ನೇದು ಏನಪ್ಪಾ ಅಂದ್ರ ರೋಡ್ ಮಾರ್ಗ. ಯಾವ ಮಾರ್ಗದಿಂದ ಆ ಕುದುರೆಗಳು ನಡೀತಾ ಇದ್ದಾವ ಆ ಮಾರ್ಗ, ಅಥವಾ ಆ ರಥ ಚಲಿಸ್ತಾ ಇದೆ ಅದು ಮಾರ್ಗ. Also for the life journey, 6 components are involved and they are analogous to this chariot example. ಯಾವುದೇ ಒಂದು ಪ್ರಯಾಣ ಬೇಕಂದ್ರೆ ಇವು 6 ಬೇಕಾಗ್ತದ. ಇವು 6 ತತ್ವ ಬೇಕಾ. ಏನಂದ್ರೆ ಒಂದು ರಥ ಬೇಕಾಗ್ತದ, ಅಂದ್ರೆ ರಥ ಯಾವುದು ಇಲ್ಲೇ ಈ ಸ್ಥೂಲ ಶರೀರ ಬೇಕಾಗ್ತದೆ. ಆಮೇಲೆ ಕುದುರೆಗಳ ಬೇಕಾಗ್ತಾವ, ಅಂದ್ರೆ ಜ್ಞಾನೇಂದ್ರಿಯಗಳು. ಅವು ಒಂದು ಈ ಶರೀರವನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾವ. ಜ್ಞಾನೇಂದ್ರಿಯಗಳು ಬೇಕು. ಫಾರ್ ಎಕ್ಸಾಂಪಲ್ ದ ಇಯರ್ಸ್ ಸಿ ಮ್ಯೂಸಿಕ್. ಕಿವಿಗೆ ಏನ್ ಬಯಸ್ತಾವ? ಒಳ್ಳೆ ಮ್ಯೂಸಿಕ್ ಕೇಳ್ಕೊತಾವ. ಹಂಗರ್ ಟೇಕ್ಸ್ ಯು ಟು ದಿ ಈಟರಿ ಎಟ್ಸೆಟ್ರಾ. ಹಸಿವಾಗೈತಂದ್ರೆ ನಿಮ್ಗೆ ನೆನಪ ಆಗ್ತದೆ, ಅಡಿಗೆ ಮನೆ ಕರ್ಕೊಂಡು ಹೋಗ್ತಾರ ಹಸಿವು. ದ ಬಾಡಿ ಇಸ್ ಎ ಚಾರಿಯಟ್. ಈ ರಥ ಇದ್ದಲ್ಲಿ ಈ ಶರೀರ ಅನ್ನುವಂಥದ್ದು ರಥ ಅದ. ಆ ಕುದುರೆಗಳನ್ನ ಇದ್ದಲ್ಲಿ ಯಾವ ಅಂದ್ರೆ ನಮ್ಮ ಜ್ಞಾನೇಂದ್ರಿಯಗಳು ಕುದುರೆಗಳಂತೆ ಕೆಲಸ ಮಾಡ್ತವೆ. The body is the chariot is drawn by the 5 sense organs. ಈ ಶರೀರ ಅನ್ನುವುದಕ್ಕೆ 5 ಕುದುರೆಗಳನ್ನು ಕಟ್ಟಾರ. ಅವು ಯಾವ 5 ಕುದುರೆಗಳು ಅಂತಂದ್ರ 5 ಜ್ಞಾನೇಂದ್ರಿಯಗಳು. ಅಲ್ಲಿ ಲಗಾಮದ ಯಾವುದು ಲಗಾಮ? ಮನಸ್ಸೇ ಲಗಾಮ. The mind that regulates the sense organs just as the reins regulate the horses. ಆ ಲಗಾಮ ಹೆಂಗ ಕುದುರೆಗಳನ್ನ ನಿಯಂತ್ರಣ ಮಾಡ್ತದೆ, ಹಂಗ ಈ ಜ್ಞಾನೇಂದ್ರಿಯಗಳನ್ನು ನಿಯಂತ್ರಣ ಮಾಡೋದು ಯಾವ್ದಪ್ಪ ಅಂದ್ರ ಆ ಮನಸ್ಸು. The mind decides which sense organ is regulated. ಮನಸ್ಸು ಏನ್ ಮಾಡ್ತದ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಕ್ಕ ಅದು ಕೆಲಸ ಮಾಡ್ಲಿಕ್ಕೆ ಆದೇಶ ಕೊಡ್ತದ. ಮನಸ್ಸು ಆದೇಶ ಕೊಟ್ಟಾಗ ಅವ್ರು ಕೆಲಸ ಮಾಡ್ತಾರ. Even though your hearing may be in a good condition, the mind may wander somewhere, disabling the hearing capacity. ಅಂತಾರ ನಿಮ್ ಕಿವಿಗಳು ಒಳ್ಳೆ ಕೆಲಸ ಮಾಡುವಂತ ಕಿವಿಗಳದಾವ, ಕೇಳಿಸುವಂತ ಕಿವಿಗಳದಾವ. ಆದ್ರೆ ನಿಮ್ ಮನಸ್ಸು ಆ ಕಡೆ ಇಲ್ಲ ಅಂದ್ರೆ ನೀವು ಕೇಳಿದ್ದು ನಿಮ್ಗೆ ತಿಳಿಯುವುದಿಲ್ಲ. ಕೇಳಿ ಮನಸ್ಸಲ್ಲಿ ಇದ್ರೆ ಮಾತ್ರ ಅದು ಏನ್ ಕೇಳ್ತತಿ ಕಿವಿ, ಅದು ನಿಮ್ಗೆ ತಿಳಿತದ. ಮನಸ್ಸಲ್ಲಿ ಇಲ್ಲ ಅಂದ್ರೆ ಅದು ಏನ್ ಕೇಳಿದ್ದು ನಿಮ್ಗೆ ತಿಳಿಯುವುದಿಲ್ಲ. Even though your hearing may be in a good condition, the mind may wander somewhere, disabling the hearing capacity. ಮನಸ್ಸು ಬೇರೆ ಕಡೆ ಹರವಾಡಕ್ ಹೋಗಿತ್ತು ಅಂದ್ರೆ ಕಿವಿ ಏನ್ ಕೇಳ್ತು ಅದ್ರ ಹೇಳಕ್ ಬರೋದಿಲ್ಲ. ಕಿವಿ ಕೇಳೈತೇನು? ಕೇಳೈತಿ. ಏನ್ ಕೇಳೈತಿ ಹೇಳಕ್ ಬರೋದಿಲ್ಲ. ಯಾಕ? ಕಿವಿಯಿಂದ ಮನಸ್ಸಿಲ್ಲ. ಮನಸ್ಸೆಲ್ಲೋ ಹರಿಗಾಡಕ್ ಬೇರೆ ಕಡೆ ಹೋಗ್ಯದ. ಬೃಹದಾರಣ್ಯಕ ಉಪನಿಷತ್ says, without the mind one cannot see or hear, only with the mind one can see and hear. ನೋಡ್ರಿ, ಜ್ಞಾನೇಂದ್ರಿಯಗಳ ಹಿಂದ ಮನಸ್ಸಿದ್ದಾಗ ಆ ಜ್ಞಾನೇಂದ್ರಿಯ ಏನ್ ಮಾಡ್ತಾವ ಅನ್ನೋದ್ರ ಹೇಳಕ್ ಬರ್ತದೆ ಇವಾಗ. ಮನಸ್ಸಲ್ಲಿ ಇಲ್ಲ ಅಂದ್ರೆ ಅದೇನಾಯ್ತು ಗೊತ್ತಾಗೋದಿಲ್ಲ. ನೋಡಿದೇನೋ ನೋಡ್ಯಾನ, ಯಾರನ್ನ ನೋಡ್ಯಾನ ಗೊತ್ತಿಲ್ಲ. ಯಾಕ? ಆ ನೋಟದ ಹಿಂದ ಮನಸ್ಸಿಲ್ಲ. ಮನಸ್ಸು ಬೇರೆ ಕಡೆ ಅದ. ಇನ್ನ ಬುದ್ಧಿ ಇದಲ್ಲ, ಅವ ಏನದನ್ನ ಸಾರಥಿ ಇದ್ದ ಹಾಗೆ. ಅದು ಮನಸ್ಸನ್ನ ನಿಯಂತ್ರಣ ಮಾಡ್ತದ, ಭಾವನೆಗಳನ್ನ ನಿಯಂತ್ರಣ ಮಾಡ್ತದ. ಮನಸ್ಸನ್ನ ಕಂಟ್ರೋಲ್ ಮಾಡ್ತದ, ಭಾವನೆಯನ್ನ ಬುದ್ಧಿಯನ್ನ ಕಂಟ್ರೋಲ್ ಮಾಡ್ತದ. ಭಾವನೆಗಳು ಬುದ್ಧಿಗೆ ಸಂಬಂಧ, ಮತ್ತೆ ಸಂಕಲ್ಪ ವಿಕಲ್ಪಗಳು ಮನಸ್ಸಿಗೆ ಸಂಬಂಧ.
ನೋಡ್ರಿ, that is why knowledge is important, because with the knowledge and the intellect can solve our emotional problem. ನಮಗ ಆತ್ಮಜ್ಞಾನ ಇದ್ರ ಭಾವನಾತ್ಮಕವಾದ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ರೋಟಿ ಕಪಡ ಮಕಾನ ಸಮಸ್ಯೆ ಸಿಗಂಗಿಲ್ಲ. ರೋಟಿ ಎಲ್ಲೈತಿ, ಸಮಸ್ಯೆ ಹೊರಗದ, ಭಾವನ ಒಳಗಿಲ್ಲ. ಹಸಿವು ಅನ್ನೋದು ಹೊರಗದ, ಕೃಷಿ ಅನ್ನೋದು ಹೊರಗದ. ಇವಕ್ ಸಮಸ್ಯೆಗಳು ಸಿಗಂಗಿಲ್ಲ. ಇವಕ್ಕ ಹೊರಗೆ ಏನದ, ಎಲ್ಲಾರು ಹೆಂಗ್ ಮಾಡ್ತಾರ ಹಂಗ ನಾವು ದುಡಿಬೇಕು, ಊಟ ಮಾಡ್ಬೇಕು. ಮೋಕ್ಷ ಆದ್ರ ಹಸಿವು ಆಗಂಗಿಲ್ಲ ಅಂತಲ್ಲ, ಮೋಕ್ಷ ಆದ್ರ ಹಸಿವು ಆಗಂಗಿಲ್ಲ ಅಂತಲ್ಲ. ಹಸಿವಿಗೂ ಮೋಕ್ಷಕ್ಕೂ ಸಂಬಂಧ ಇಲ್ಲ. ಮೋಕ್ಷ ಭಾವನಾತ್ಮಕವಾದಂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತದೆ. ಈ ಫಿಸಿಯಾಲಜಿಕಲ್ ಕಂಡೀಷನ್, ಶರೀರಕ್ಕೆ ಆಗುವಂತ ತೊಂದರೆಗಳು ಏನದಾವ, ಹಸಿವು ತೃಷ್ಣ ಅನ್ನುವಂತ ರೋಗಗಳಿಗೆ ಆಹಾರ ಅನ್ನುವಂತ ಔಷಧಿ ಬೇಕಂದ್ರ ಕರ್ಮನ ಮಾಡ್ಬೇಕು. ಎಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ನಾನು ಜ್ಞಾನಿ ಅದೇನಿ, ನನಗೆ ಹಸಿವು ಆಗಂಗಿಲ್ಲ ಅಂತೇನೇನು? ನಾ ಜ್ಞಾನಿ, ಆತ್ಮಜ್ಞಾನಿ ಅದೇನಿ, ನನಗೆ ನಿರ್ಣಯಕ್ಕೆ ಆಗುದಿಲ್ಲ ಅಂತೇನೇನು? ನಾನು ಪೂರ್ಣ ಅದೇನಿ, ಅಪೂರ್ಣ ಅಂತ ತಿಳಿದೇನಿ. ಇದು ಭಾವನಾತ್ಮಕ ಸಂಬಂಧ, ಭಾವನೆ ಒಳಗಿದ್ದಂತ ಸಮಸ್ಯೆ. ನಾನು ಆತ್ಮ ಅದೇನಿ, ಅನಾತ್ಮ ಶರೀರ ಅಂತ ತಿಳಿದೇನಿ, ಇಲ್ಲೈತಿ ಸಮಸ್ಯೆ. ಇದಕ್ಕೆ ಪರಿಹಾರ ಅದ ವೇದಾಂತದಲ್ಲಿ, ತಿಳ್ಕೊಳ್ರಿ ಆತ್ಮೀಯರೇ. ನಾನು ಆನಂದದ ಕಣಿಯೇ ಇದೇನಿ, ಆನಂದಕ್ಕಾಗಿ ಪ್ಯಾರದೆ ಅಂತ ತಿಳ್ಕೊಂಡು ಎಲ್ಲಿ ಇಲ್ಲ ಅಲ್ಲಿ ಹುಡುಕಾಗತ್ತೀನಿ. ಪ್ರೀತಿ ಎಲ್ಲಿ ಇಲ್ಲ ಅಲ್ಲಿ ಹುಡುಕಾಗತ್ತೀನಿ. ಪ್ರೀತಿಯಲ್ಲಿ ಉಚ್ಚಾರ ಬೇಕು, ಶಾಣೆ ಅನ್ಬೇಕು. ವಿಚಾರ ಮಾಡ್ರಿ ಆತ್ಮೀಯರೇ. ಆನಂದ ನಮ್ಮ ಸ್ವರೂಪನ ಐತಿ. ಕಲಸಕ್ಕರೆಯೊಳಗ ಸಿಹಿ ಅನ್ನೋದು ತನ್ನ ಸ್ವರೂಪನ ಐತಿ. ಆದ್ರ ಕಲಸಕ್ಕರೆ ಸಕ್ಕರೆಗಾಗಿ ಹುಡುಕಾಡಕತ್ತೈತಿ. ಹಂಗಾಗೈತಿ ನಮ್ಮ ಪರಿಸ್ಥಿತಿ. ಈ ಸಮಸ್ಯೆಗಳಿಗೆ ಏನಂತಾರ, ಭಾವನಾತ್ಮಕ ಸಮಸ್ಯೆಗಳು ಅಂತಾರ. ಇದಕ್ಕೆ ಪರಿಹಾರ ಅದ ವೇದಾಂತದೊಳಗ. ಉಳಿದ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ. ಉಳಿದ ಸಮಸ್ಯೆಗಳಿಗೆ ಪರಿಹಾರ ಏನು ಉಳಿದವ್ರು ಕಂಡುಕೊಂಡಾರ ಅವನ್ನೇ ಮಾಡಬೇಕು. The intellect which controls the mind by controlling the emotions. ಭಾವನಾತ್ಮಕ ಸಮಸ್ಯೆಗಳಿಗೆ ಪರಿಹಾರ ಐತಿ ವೇದಾಂತದೊಳಗ. That is why knowledge is important, because with the knowledge the intellect can solve our emotional problems. ಜ್ಞಾನದಿಂದ ನಮ್ಮ ಭಾವನಾತ್ಮಕ ಸಮಸ್ಯೆಗಳನ್ನ ನಾವು ಕಳ್ಕೊಳ್ಳಿಕ್ಕೆ ಬರ್ತದ. All sorrows can be solved by wisdom. ಭಾವನೆಗಳಲ್ಲಿ ಇದ್ದಂತ ಏನೇನು ಸಮಸ್ಯೆಗಳದಾವ ಎಲ್ಲವೂ 100ಕ್ಕೆ 100 ನಾವು ಜ್ಞಾನದಿಂದ, ಆತ್ಮಜ್ಞಾನದಿಂದ ತೊಳೆದು ಹಾಕಬಹುದು. Sometimes the Manomaya Kosha appears to be overcome, the Vijnanamaya Kosha, because we have not tackled the emotional problems at the root level. If one has nourished the habit, it takes long to give it up, but it is not impossible. ಅಂತಾರ ಅಪ್ಪರು. ಮನೋಮಯ ಕೋಶದಾಗ ಇದ್ದಂತ ಸಮಸ್ಯೆಗಳನ್ನ ನಾವು ಕೈ ಬಿಟ್ಟು ಬರೇ ಭಾವನಾತ್ಮಕವಾದ ಸಮಸ್ಯೆಗಳಿಗೆ ಬಗೆಹರಿಸಿದಾಗ ಏನಾಗ್ತದ ಅಂತಂದ್ರ, we have not tackled the emotional problems at the root level. ಭಾವನಾತ್ಮಕ ಸಮಸ್ಯೆಗಳನ್ನ ಪೂರ್ಣ ತೆಗೆದು ಹಾಕನ ಮನಸ್ಸಿನಲ್ಲಿ ಇದ್ದಂತ ಸಮಸ್ಯೆಗಳನ್ನ ತೆಗೆದು ಹಾಕಕ್ ಪ್ರಯತ್ನ ಮಾಡ್ತೀವಿ. ಅವಾಗ ಅವು ಹೋಗುದಿಲ್ಲ ಅಂತಾರು. ಭಾವನೆಗಳಲ್ಲಿ ಇದ್ದಂತ ಸಮಸ್ಯೆಗಳು ಪೂರ್ಣ ಹೋಗ್ಬೇಕು. ಅವಾಗ ಮಾತ್ರ ನಾವು ಮನಸ್ಸಿನಲ್ಲಿ ಇದ್ದಂತ ಸಮಸ್ಯೆಗಳನ್ನ ಆಟೋಮೆಟಿಕ್ ಹೋಗ್ತಾವ ಅಂತಾರು. ಅದಕ್ಕ ಇಲ್ಲಿ ನಿಧಿಧ್ಯಾಸನ ಪರಿಪಕ್ವ ಅಂತಃಕರಣ ಬೇಕಾಗ್ತದ ಅನ್ನುವಂಥದ್ದು ಹೇಳ್ತಾರೆ. ಯಜಮಾನ ಯಾರು? ಇಲ್ಲಿ ಪ್ರಯಾಣ ಮಾಡುವವ ಅಂತಂದ್ರೆ ಜೀವಾತ್ಮ, ಚಿದಾಭಾಸ ಅಥವಾ ಛಾಯಾ. ಯಾವ್ದು ರೋಡ್ ಯಾವ್ದು ಅಂದ್ರೆ ಇಲ್ಲೇ 5 ಜ್ಞಾನೇಂದ್ರಿಯಗಳಿಗೆ ರೋಡು.
ರೋಡ್ ಅದಾವ, 5 ದಾರಿ ಒಳಗ 5 ಕುದುರೆಗಳ ಕಟ್ಟಾರ, 5 ಜ್ಞಾನೇಂದ್ರಗಳಿಗೆ 5 ರೋಡ್ ಅದಾವ. ಕಲ್ಪನಾ ಮಾಡ್ರಿ. The 5 sense organs can be drawn to the 5-fold sense objects. ಆ 5 ಜ್ಞಾನೇಂದ್ರಗಳಿಗೆ 5 ವಿಷಯಗಳನ್ನು ಜೋಡಿಸ್ರಿ. It is important to keep in a good condition so that the journey can be successful. ಇವೆಲ್ಲ ಏನದಾವು ಕಂಡೀಷನ್ಸ್ ಕರೆಕ್ಟ್ ಇದ್ರೆ ನಮ್ಮ ಯಾತ್ರೆ ಪ್ರಯಾಣ ಸುಗಮ ಆಗ್ತದ. ದ ಪ್ರಿಪರೇಟರಿ ಸಾಧನ, ಪ್ರಾರಂಭಿಕ ಹಂತದಲ್ಲಿ ಸಾಧನೆಗಳು ಯಾವುವು? ಆಲ್ ದ 4 components should be healthy. 4 ಏನದ ಆರೋಗ್ಯಕರ ಇದ್ರೆ ನಮ್ದು ಪ್ರಯಾಣ ಸುರಕ್ಷಿತವಾಗಿ ಆಗ್ತದೆ. The road is not in our control. We can also leave the traveler out. ಈಗ ಇದ್ರಾಗ ಅಂದ್ರೆ ಏನೇನು ಯೋಗ್ಯ ಇರ್ಬೇಕು ಹೇಳ್ತಾರ. ಈ ಶರೀರ ಯೋಗ್ಯ ಇರಬೇಕು, ಆರೋಗ್ಯವಂತ ಶರೀರ ಇರ್ಬೇಕು. ದ ಸ್ಪಿರಿಚುವಲ್ ಸೀಕರ್ ಮಸ್ಟ್ ಬಿ ಕೀಪ್ ದ ಫಿಸಿಕಲ್ ಬಾಡಿ ಫಿಟ್. ಈ ಸ್ಥೂಲ ಶರೀರ ಆರೋಗ್ಯದಿಂದ ಇರಬೇಕು, ಅಧ್ಯಾತ್ಮ ಸಾಧನೆ ಮಾಡಬೇಕು, ಇಲ್ಲಿ ಪ್ರಯಾಣ ಮಾಡಬೇಕು. ಜ್ಞಾನರ ಬಂದ್ರಿ ನೀವು ಜ್ಞಾನದಿಂದ ಮೋಕ್ಷರ ಬಂದ್ರಿ, ಅಥವಾ ಕರ್ಮಗಳಿಂದ ನೀವು ಸ್ವರ್ಗದರ ಪಡೆಯಿರಿ. ಮೊದಲ ಏನ್ ಬೇಕು? ಈ ಶರೀರ ಗಟ್ಟಿ ಆರೋಗ್ಯವಂತ ಶರೀರ ಇರ್ಬೇಕು. While the Shastras discourage the pampering of the body, they also advise against negligence. ಶರೀರಕ್ಕೆ ನಾವು ನಿಷ್ಕಾಳಜಿ ಮಾಡಬಾರದು. ಇದು ವಾಹನ ಇದ್ದಂಗ. ನಾವು ಯಾತ್ರೆ ಮಾಡಕತ್ತೀವಿ ಅಂದ್ರೆ ನಮ್ಮ ವಾಹನ ಕರೆಕ್ಟ್ ಇರ್ಬೇಕು, ಅಂದ್ರೆ ನಾವು ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಾಪರ್ ಕೇರ್ ಇಸ್ ದ ರೈಟ್ ಅಟಿಟ್ಯೂಡ್. ಈ ಶರೀರ ಬಗ್ಗೆ ಕಾಳಜಿ ಮಾಡ್ಕೋಬೇಕು. ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಪತಂಜಲಿ ಅಷ್ಟಾಂಗ ಯೋಗವನ್ನ ಆಚರಿಸಬೇಕು ಅಂತಾರು. ಅಷ್ಟಾಂಗ ಯೋಗ ಗಿವನ್ ಪ್ರಾಮಿನೆಂಟ್ ಪ್ಲೇಸ್. ಶರೀರವನ್ನ ಆರೋಗ್ಯದಿಂದ ಇಡ್ಲಿಕ್ಕೆ ಪತಂಜಲಿ ಹೇಳಿದಂತ ಆರೋಗ್ಯ ಸೂತ್ರಗಳನ್ನ ಪಾಲಿಸಬೇಕು ಅಂತಾರು. Shankaracharya has mentioned many times that even a sannyasi must practice Ashtanga Yoga to keep the body fit. ಅಂತಾರ ಶಂಕರಾಚಾರ್ಯರು. ಈ ಸನ್ಯಾಸಿಗಳಾದ್ರೂ ಕೂಡ ಅವರು ಕೂಡ ಪತಂಜಲಿ ಹೇಳಿದಂತ ಅಷ್ಟಾಂಗ ಯೋಗವನ್ನು ಮಾಡಬೇಕು. ಈ ಶರೀರ ಯಾತ್ರೆ ಅನ್ನುವಂತ ವೆಹಿಕಲ್, ಯಾತ್ರೆಗೆ ಸಜ್ಜಾದಂತ ಈ ಗಾಡಿ, ಇದು ಯಾವಾಗಲೂ ಆರೋಗ್ಯದಿಂದ ಇದ್ರೆ ಮಾತ್ರ ಪ್ರಯಾಣ ಸಾಧ್ಯ ಆಗ್ತದೆ. ಆದ್ರಿಂದ ನೀವು ಏನ್ ಮಾಡಬೇಕು? ಈ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ, ಈ ಅಷ್ಟಾಂಗ ಯೋಗವನ್ನ ನೀವು ಸನ್ಯಾಸಿಗಳಾದ್ರೂ ಮಾಡಬೇಕು. We ask for physical health in ಶಾಂತಿ ಪಾಠ ಆಲ್ಸೋ. ಶಾಂತಿ ಪಾಠದಾಗೂ ಕೂಡ ನಮ್ದು ಆರೋಗ್ಯದ ಬಗ್ಗೆ ನಮ್ಮ ಪ್ರಾರ್ಥನೆ ಅದ. ನಮ್ಮ ಗುರುವಿನ ಆರೋಗ್ಯ, ನಮ್ಮ ಶಿಷ್ಯರ ಆರೋಗ್ಯ ನಮ್ಗೆಲ್ಲ ಸರಿ ಇರ್ಲಿ, ದಿನ ಪಾಠ ಪ್ರವಚನಗಳು ನಿಲ್ಲದೆ ಸಾಗಲಿ ಅಂತಕೊಂಡು ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ. ಯಾಕ? ಸ್ಥೂಲ ಶರೀರ ಇದು ಒಂದು ಗಾಡಿ, ವೆಹಿಕಲ್ ಇದ್ದ ಹಾಗೆ, ಬಸ್ ಇದ್ದ ಹಾಗೆ. ಇದು ಆರೋಗ್ಯವಂತ ಇರಬೇಕು. ಇದು ಅನಾರೋಗ್ಯದಿಂದ ಇದ್ರೆ ನಮ್ಮ ಪ್ರಯಾಣ ಕುಂಠಿತ ಆಗ್ತದ. ಎರಡನೇದೇನು? ದಮ. ಕೀಪ್ ದ ಸೆನ್ಸ್ ಆರ್ಗನ್ಸ್ ಫಿಟ್. ಎಲ್ಲ ಇಂದ್ರಿಯಗಳು ಸದೃಢ ಇರ್ಬೇಕು. ಕಣ್ಣಿಗೆ ಕಾಣ್ತಿರ್ಬೇಕು, ಕಿವಿ ಕೇಳ್ತಿರ್ಬೇಕು, ಎಲ್ಲವೂ ತಮ್ಮ ಕೆಲಸ ಮಾಡ್ತಿರ್ಬೇಕು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. The horses must be fit. In short, the chariot should be fit. ಕುದುರೆಗಳಿಗೆ ಆರೋಗ್ಯ ಸರಿ ಇರ್ಬೇಕು. 5 ಕುದುರೆ ಅದಾವ, 5 ಕುದುರೆಗಳ ಆರೋಗ್ಯ ಸರಿ ಇರ್ಬೇಕಂತಾರ. ಕಣ್ಣು ಕಾಣ್ದಂಗಾಗಿ, ಬೆನ್ನ ಬಾಗಿ, ಕಿವಿ ಕೇಳ್ದಂಗ ಆದಾಗ ನಾ ಶಾಸ್ತ್ರ ಕೇಳಾಕ್ ಬರ್ತೇನೆ ಅಂದ್ರೆ ಆಗೋದಿಲ್ಲ. ಮುಂದೆ ದಮ ಆಗಿದ್ದ ಶಮ. ದ ಮೈಂಡ್ ಶುಡ್ ಬಿ ಫಿಟ್. ಮನಸ್ಸು ಯಾವಾಗಲೂ ಫಿಟ್, ಯೋಗ್ಯ ಇರ್ಬೇಕು. ಹೊಟ್ಟಿ ಕೂಡಿಲ್ಲ ಶಾಸ್ತ್ರ ಹೇಳ್ತೀನಿ ಬಾ ಅಂದ್ರೆ ಯಾಕೆ ಹೇಳ್ತಾರೆ ನಿಮ್ ಶಾಸ್ತ್ರ ಕೇಳಾಕ್ ಬರೋರ್ಗೆ ಹೊಟ್ಟಿ ಉಪಚಾರ, ಹಸಿವಿನ ಪ್ರಾಬ್ಲಮ್ ಇರಬಾರದು, ಬಡತನ ಸಮಸ್ಯೆ ಇರಬಾರದು, ನೀರಿನ ಸಮಸ್ಯೆ ಇರಬಾರದು, ಹಸಿವು ನೀರಡಿಕೆ ಇಂತ ಯಾವ ಸಮಸ್ಯೆಗಳು ಇರಬಾರದು, ರೋಟಿ ಕಪಡ ಸಮಸ್ಯೆ ಇರಬಾರದು. ಮಿನಿಮಮ್ ಎಷ್ಟು ಬೇಕಷ್ಟು ಇರಬೇಕು. ಅಂದಾಗ ಮನಸ್ಸು ಇತ್ತಾಗ ಲಕ್ಷ ಕೊಡ್ತದ. ಹೊಟ್ಟೆ ತುಂಬಾ ಹಸು
ಮನುಷ್ಯನ ತುಂಬಾ ಆಸೆಗಳನ್ನ ಇಟ್ಕೊಂಡಾಗ ಶಾಸ್ತ್ರ ಹೇಳ್ತೇನೆ ಬಾ ಅಂದ್ರೆ ಯಾರು ಕೇಳ್ತಾರ ನಿಮ್ ಶಾಸ್ತ್ರ? ಅದಕ್ಕೇನ್ ಬೇಕು? ಮನಸ್ಸಿಗೆ ಸಮಾಧಾನ ಬೇಕು, ಮೈಂಡ್ ಕಂಟ್ರೋಲ್ ಬೇಕು. ಅದಕ್ಕೇನಂತಾರ? ಶಮ. ದ seeker should be emotionally resilient. He must manage his emotions so that they do not cloud his thinking. ಅವ್ನು ವಿಚಾರ ಮಾಡುವ ಶಕ್ತಿಯನ್ನ ಹರಣ ಮಾಡುವಂತಹ ದುಃಖಗಳು ಅವನಿಗೆ ಇರಬಾರ್ದು. Only a clear mind can understand the ಶಾಸ್ತ್ರ. ಅಂತಃಕರಣ ತಿಳಿಯಾಗಿದ್ದಂತ ಅಂತಃಕರಣಕ್ಕೆ ಮಾತ್ರ ಈ ಶಾಸ್ತ್ರದ ಮಾತುಗಳು ತಿಳಿತಾವ. ಇಲ್ಲ ಅಂದ್ರೆ ತಲೆ ಮ್ಯಾಗ ಹಾಕಿ ಹೋಗ್ತಾವ, ಒಳಗೆ ಇಳಿಯಂಗಿಲ್ಲ ಅಂತ. The healthy mind is immune to violent emotions, but even when such emotions arrive, it can quickly recover. ಆರೋಗ್ಯವಂತ ಮನಸ್ಸಿತ್ತು ಅಂದ್ರೆ ಮಾತ್ರ ಆ ಮನಸ್ಸಿಗೆ ಆದಂತ ಏನಾದ್ರೂ ಧೋಕಾಗಳು, ಏನಾದ್ರೂ ಹೊಡೆತಗಳು ಬಿದ್ದು ಅಂದ್ರ ಅದು ಏನಾಗ್ತದೆ, ತಡ್ಕೊಳ್ಳೋ ಶಕ್ತಿ ಅದಕ್ಕೆ ಇರ್ಬೇಕು. ಅದು ಒಮ್ಮಗಲ ಏನೋ ಹೊಡೆತ ಬಿತ್ತು ಅಂದ್ರೆ ಡಿಪ್ರೆಷನ್ಗೆ ಹೋಗ್ಬಾರ್ದು, ಅಂತ ಮನಸ್ಸು ಇರ್ಬೇಕು ಅಂತಾರ ಅವ್ರು. ಏನೋ ಒಂದು ಅಡೆತಡೆ ಉಂಟಾಯ್ತು ಅಂದಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋದು ಸಾಮಾನ್ಯ ಐತಿ ಯಾರಿಗೂ. ಆದ್ರೆ ಒಂದು ಕ್ಷಣದಲ್ಲಿ ಮತ್ತದು ತನ್ನ ಮೊದಲಿನ ಸ್ಥಿತಿಗೆ ಬರ್ಬೇಕು. ಮನಸ್ಸು ಶಾಂತ ಸ್ಥಿತಿ ಬರ್ಬೇಕು, ಪ್ರಸನ್ನ ಸ್ಥಿತಿ ಬರ್ಬೇಕು. ಅಂತ ಪ್ರಸನ್ನವಾದಂತ ಮನಸ್ಸಿನಲ್ಲಿ ಶಾಸ್ತ್ರ ಆತ್ಮನ ಪ್ರತಿಬಿಂಬ ಬೀಳ್ತದ, ಶಾಸ್ತ್ರ ಹೇಳಿ ತಿಳಿತದ. This is the same with the physical body. A healthy body has the immunity to resist diseases and it can recover quickly even if the disease comes. ಅಂತಾರ ಶರೀರಕ್ಕೆ ಯಾವ್ದ ರೋಗ ಬಂದ್ರು ಕೂಡ ಆ ರೋಗ ನಿರೋಧ ಶಕ್ತಿಯಿಂದ ಆ ರೋಗವನ್ನು ಕಳ್ಕೊಳ್ಳುವಂತ ಸಾಮರ್ಥ್ಯ ಹೆಂಗಿರ್ತೈತೋ ಹಂಗ ಮನುಷ್ಯಗೂ ಕೂಡ ಯಾವ್ದಾದ್ರು ಒಂದು ಪೆಟ್ಟು ಬಿದ್ರೆ ಅದರಿಂದ ಲಘುನ ಹೊರಗೆ ಬರುವಂತ ಸಾಮರ್ಥ್ಯ ಇರಬೇಕು. Emotionally unsound person is susceptible to depression. ಯಾರಿಗೆ ಈ ಸಾಮರ್ಥ್ಯ ಇಲ್ಲ ಮನಸ್ಸಿನಲ್ಲಿ, ಅವನು ಏನ್ ಮಾಡ್ತಾನ? ಡಿಪ್ರೆಷನ್ಗೆ ಬೀಳ್ತಾನೆ. Mental health is connected to the values of Bhagavad Gita, chapter number 16. ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎರಡನ್ನು ಕೇಳ್ಕೊಂಡಂಗ ಅಂತೂ ಇಂತು. ಮಾನಸಿಕ ಆರೋಗ್ಯವನ್ನ ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ಬಂದದ ಅಂತ ಹೇಳ್ತಾರಪ್ಪ. ಇನ್ನು ಮುಂದೆ ಏನ್ ಹೇಳ್ತಾರ ಅಂದ್ರೆ ಬುದ್ಧಿಶಕ್ತಿ ಬೇಕು ಅಂತಾರ. ಮೇಧಾಶಕ್ತಿ, ವಿವೇಕ ಅಥವಾ ಮೇಧಾಶಕ್ತಿ ಬೇಕು. A healthy intellect is required to acquire knowledge. ಆರೋಗ್ಯವಂತ ಬುದ್ಧಿ ಇರ್ಬೇಕಾಗ್ತದ. ನಮಗೆ ಜ್ಞಾನ ಆಗ್ಬೇಕಂದ್ರ ಬುದ್ಧಿನೂ ಕೂಡ ಸಮಯ ಇರ್ಬೇಕಾಗ್ತದ. The intellect is instrument for reasoning without which one cannot again gain the knowledge. ಆ ಬುದ್ಧಿ ಶಕ್ತಿ ಒಳಗ ತರ್ಕ ಮಾಡುವಂತ ಸಾಮರ್ಥ್ಯ ಇರ್ಬೇಕು. ಅಂದಾಗ ಮಾತ್ರ ಶಾಸ್ತ್ರ ನಮ್ಗೆ ಏನ್ ಹೇಳ್ತದ ಅದು ತಿಳಿತದ. many become bhaktas without reasoning. ಕೆಲವು ಮಂದಿ ಭಕ್ತರಾಗ್ತಾರೆ, ಅವರಲ್ಲಿ ತರ್ಕ ಇರುವುದಿಲ್ಲ. When something terribly goes wrong, they question the compassion of the Lord. ಅವ್ರಿಗೆ ಏನಾದ್ರೂ ಜೀವನದಲ್ಲಿ ಒಂದು ಕೆಟ್ಟ ಘಟನೆ ಆಯ್ತು ಅಂದ್ರೆ ಅವು ಭಗವಂತ ಕೇಳ್ತಾರ, ಭಗವಂತ ಯಾಕೆ ನಮ್ಮ ರಕ್ಷಣೆ ಮಾಡ್ಲಿಲ್ಲ? ನಮ್ಮನೆ ಕಳುವಾತು, ನಮ್ಮನೆ ಕಳುವಾದಾಗ ಭಗವಂತ ಯಾಕೆ ನೋಡ್ಕೊಳ್ಳಿಲ್ಲ ಅಂತ ನಾವು ಭಕ್ತ. ನಮ್ಮನೆಯೊಳಗ ಅಪ್ರಾಪ್ತ ವಯಸ್ಸಿನ ಒಬ್ಬರು ಮರಣ ಆಗೈತೆ ಅಂದ್ರೆ ಅದನ್ನ ಯಾಕೆ ನೋಡ್ಕೊಳ್ಳಿಲ್ಲ ಭಗವಂತ ಅಂತಾನೆ. And that crucial time the intellect will pose a question. ಇಂತ ಒಂದು ಸಂದಿಗ್ಧ ಪರಿಸ್ಥಿತಿಯೊಳಗ ಅಂತ ಒಬ್ಬ ಭಕ್ತನ ಮನಸ್ಸು ಇಂತ ಎಲ್ಲ ಪ್ರಶ್ನೆಗಳಿಗೆ ಕೇಳ್ತದ. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ತ, ನಾವ್ ಯಾಕೆ ಹಿಂಗ್ ಮಾಡಿದ್ಯೋ ಭಗವಂತ ನನಗಂತಾನವ. And they demand a logical answer. ಹೇ ಭಗವಂತ ನನ್ ಉತ್ತರ ಕೊಡು, ನನಗೆ ಯಾಕೆ ಹಿಂಗ್ ಮಾಡಿದಿ, ನಾ ಯಾರಿಗೇನು ಅನ್ಯಾಯ ಮಾಡಿದ್ಯಾ ಅಂತ.
The Vedanta is not a matter of faith. Vedanta ಇಲ್ಲಿಯೂ ನಂಬಿಕೆಗೆ ವಿಷಯ ಅಲ್ಲ. ಇಟ್ ಇಸ್ ಎ ಮ್ಯಾಟರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ತಿಳ್ಕೋಬೇಕು, ಇಲ್ಲಿ ವಿವೇಕ ಶಕ್ತಿ ಜಾಗೃತ ಬೇಕು. ಆ ವಿವೇಕ ಶಕ್ತಿ ಜಾಗೃತ ಇರ್ಬೇಕಂದ್ರೆ ಬುದ್ಧಿ ಬಹಳ ಸೂಕ್ಷ್ಮ ಇರಬೇಕು. ಆ ಇಂಟೆಲೆಕ್ಟ್ ಶುಡ್ ಹ್ಯಾವ್ ಕೆಪಾಸಿಟಿ ಟು ಲಾಜಿಕಲ್ ಥಿಂಕಿಂಗ್. ಆ ಬುದ್ಧಿ ಶಕ್ತಿಯಲ್ಲಿ ತರ್ಕ ಮಾಡುವಂತ ಸಾಮರ್ಥ್ಯ ಇರಬೇಕು. ತರ್ಕಶಾಸ್ತ್ರ ವಾಸ್ ಮೆಂಟ್ ಫಾರ್ ಟ್ರೈನಿಂಗ್ ದ ಇಂಟೆಲೆಕ್ಟ್ ಫಾರ್ ಪ್ರಾಪರ್ ಥಿಂಕಿಂಗ್. ತರ್ಕಶಾಸ್ತ್ರ ಎದಕ್ ಬೇಕಾಗ್ತದ ಅಂದ್ರೆ ಸರಿಯಾಗಿ ವಿಚಾರ ಮಾಡುವ ಶಕ್ತಿಯನ್ನ, ಅದು ಕಲೆಯನ್ನ ಕಲಿಸಿಕೊಡ್ತದ ತರ್ಕಶಾಸ್ತ್ರ. ಆದ್ರಿಂದ ತರ್ಕಶಾಸ್ತ್ರವನ್ನು ಕೂಡ ವೇದಾಂತಿಗಳು ಅಭ್ಯಾಸ ಮಾಡ್ತಾರೆ ಕೆಲವು ಮಂದಿ ಪ್ರಾರಂಭಿಕ ಹಂತದಲ್ಲಿ. The second capacity of the intellect is language analysis called ಮೀಮಾಂಸಾ. ಇನ್ನೊಂದು ಮಾತದ, ಎರಡನೇದ್ದು ಏನು ಅಂದ್ರೆ ಮೀಮಾಂಸಾ ಬೇಕು. ಶಬ್ದದಲ್ಲಿ ಹೋಗ್ಬೇಕು, ಅಲ್ಲಿ ಅರ್ಥದಲ್ಲಿ ಹೋಗಿ ನಿಲ್ಬೇಕು ಅಂದ್ರೆ ಆ ಪಾರಿಭಾಷಿಕ ಶಬ್ದದ ಅರ್ಥ ಏನು, ಆ ಅರ್ಥ ಏನು ಅನ್ನುವಂಥದ್ದು ಮೀಮಾಂಸಾ ಶಾಸ್ತ್ರವನ್ನು ಬಲ್ಲವರಾಗಿರ್ಬೇಕು ಅಂತ ಹೇಳಾಕತ್ತಾರ. ಇನ್ನೂ ಅಷ್ಟು ವಿಷಯದ, ಆ ಒಂದು ವಿಷಯವನ್ನ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್.